ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 23. ಭಾಗ 22 ಸಂಚಿಕೆಯಲ್ಲಿ ನಾವು ಯಾವ ವಿಷಯಕ್ಕೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಮಹಾಭಾರತದ ಪ್ರಸಂಗವನ್ನು ಅಂತ ನೋಡೋದಾದರೆ, ಇಂದ್ರಪ್ರಸ್ಥ ನಗರ ಪೂಜೆಗೆ ಹಸ್ತಿನಾಪುರದಿಂದ 1,00,000 ಹಸುಗಳನ್ನು ಕಳಿಸ್ತಾ ಇದ್ದರು. ಅವು ಇಂದ್ರಪ್ರಸ್ಥ ಮುಟ್ಟೋದಕ್ಕಿಂತ ಮುಂಚೆನೇ ಶಕುನಿ ಏನು ಮಾಡ್ತಾನೆ, ಆ ಒಂದು ನಾಗಗಳ ರಾಜ ತಕ್ಷಕನ ಒಂದು ಸಹಾಯದಿಂದ ಆ ಒಂದು ಹಸುಗಳನ್ನು ಅಪಹರಣ ಮಾಡ್ತಾನೆ. ಯಾಕಂದರೆ ಹಸುಗಳಿಲ್ಲ ಅಂತಂದರೆ ಅಲ್ಲಿ ನಗರ ಪೂಜೆಗೆ ಭೂಮಿ ಪೂಜೆ ಆಗಲ್ಲ. ಅಲ್ಲಿ ಆ ಒಂದು ಅಪಹರಣ ಮಾಡ್ತಾನೆ. ಹಸುಗಳು ಬರಲಿಲ್ಲ. ಆವಾಗ ಅವರಿಗೆ ಅರ್ಜುನನಿಗೆ ಗೊತ್ತಾಗ್ತದೆ. ಅವಾಗ ಆ ಒಂದು ಇದು ಶಕುನಿಯ ಕುತಂತ್ರದಿಂದ ತಕ್ಷಕ ಈ ಒಂದು ಹಸುಗಳನ್ನು ಅಪಹರಣ ಮಾಡಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆವಾಗ ಅವನು ತಕ್ಷಕನ ಮೇಲೆ ಯುದ್ಧಕ್ಕೆ ಹೋಗಿ ಆ ಒಂದು ಹಸುಗಳನ್ನು ಬಿಡುಗಡೆ ಮಾಡ್ಕೊಂಡು ಬರಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಹೊರಡೋದಕ್ಕೆ ತಯಾರಾಗ್ತಾನೆ. ಆವಾಗ ಅವನ ಗಾಂಡೀವ ಅದು ಒಂದು ಧನಸ್ಸು, ಗಾಂಡೀವ ಅಂತಕ್ಕಂಥದ್ದು. ಆ ಗಾಂಡೀವ ಪಾಂಚಾಲಿಯ ಒಂದು ಕೋಣೆಯಲ್ಲಿ ಇರ್ತದೆ. ಆ ಪಾಂಚಾಲಿಯ ಕೋಣೆಯಲ್ಲಿ ಹೋಗಿ ಅವನು ಆ ಒಂದು ಗಾಂಡೀವವನ್ನು ತೆಗೆದುಕೊಂಡು ಹೋಗ್ಬೇಕಂತಾನೆ. ಆಗ ಸಹದೇವ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಅದನ್ನು ಅವನು ಕೇಳಲ್ಲ. ಅವನೇ ಗಾಂಡೀವವನ್ನು ತೆಗೆದುಕೊಂಡು ಹೊರಡ್ತಾನೆ. ಆ ಒಂದು ಯುದ್ಧಕ್ಕೆ, ತಕ್ಷಕನ ಮೇಲೆ ಯುದ್ಧಕ್ಕೆ ಹೊರಡ್ತಾನೆ. ಅವನು ಅರ್ಜುನ ಹೋದ ನಂತರ ಯುಧಿಷ್ಠಿರನಿಗೆ ಸಹದೇವ ಈ ರೀತಿ ವಿಷಯವನ್ನು ತಿಳಿಸ್ತಾನೆ. ಈ ರೀತಿ ಗಾಂಡೀವ ಧನಸ್ಸು ಪಾಂಚಾಲಿಯ ದ್ರೌಪದಿಯ ಒಂದು ಕೋಣೆಯಲ್ಲಿತ್ತು. ಅದನ್ನು ಅರ್ಜುನ ತೆಗೆದುಕೊಂಡು ತಕ್ಷಕನ ಮೇಲೆ ಯುದ್ಧಕ್ಕೆ ಹೋದ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾನೆ. ತಕ್ಷಕನೊಡನೆ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ಅರ್ಜುನ. ತಕ್ಷಕ ಅಂದರೆ ನಾಗಗಳ ರಾಜ. ಅಲ್ಲೇನು ಕಾಂಡವ ಪ್ರಸ್ಥ ಅಂತ ಇತ್ತಲ್ಲ, ಇವ್ರು ಹೋಗಿದ್ದೆ ಆ ಒಂದು ಬರಡು ಭೂಮಿಗೆ. ಇವರು ಕೇಳಿದ್ದೆ ಅದನ್ನು, ಕಾಂಡವ ಪ್ರಸ್ಥ. ಅದೇ ಮುಂದೆ ಇಂದ್ರಪ್ರಸ್ಥ ಆಗ್ತೈತಿ. ಮುಂದೆ ಐಷಾರಾಮ್ಯವಾಗಿರ್ತಕ್ಕಂಥ ಒಂದು ನಗರ ಇಂದ್ರಪ್ರಸ್ಥ ಅಂತಕ್ಕಂಥದ್ದು ಮುಂದೆ ಆಗ್ತದೆ. ಅದು ಆ ಒಂದು ಕಾಂಡವ ಪ್ರಸ್ಥದಲ್ಲಿ ವಿಷಜಂತುಗಳೇ ಇದ್ದವು, ಎಲ್ಲ ಹಾವುಗಳೇ ಇದ್ದವು, ನಾಗಗಳೇ ಇದ್ದವು. ಅದಕ್ಕೊಬ್ಬ ರಾಜ ತಕ್ಷಕ ಅಂತಕ್ಕಂಥವನು. ಅವನು ತಕ್ಷಕನ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಇವನು ಅರ್ಜುನ ಅಗ್ನಿಚಕ್ರವನ್ನು ನಿರ್ಮಿಸಿದ ಅರ್ಜುನ. ಚಕ್ರ ಅಂತಂದರೆ ಆ ಒಂದು ಹಾವುಗಳೆಲ್ಲ ಬಂದು ಅದರಲ್ಲಿ ಬಂದಿ ಆಗ್ತವೆ. ನಾವು ಹೆಂಗೆ ಬಲೆಯನ್ನು ಬೀಸ್ತೀವೋ ಆ ರೀತಿ ಆ ಅಗ್ನಿಚಕ್ರದಲ್ಲಿ ಹಾವುಗಳೆಲ್ಲ ಬಂದಿ ಆದವು. ಅದರೊಳಗೆ ಹಾವುಗಳು ಬಂದಿಯಾದವು. ಪರಾಜಯ ಸ್ವೀಕರಿಸಿದ ತಕ್ಷಕ. ಯಾವಾಗೆಲ್ಲ ಹಾವುಗಳು ಬಂದಿ ಆದವೋ ತಾನೊಬ್ಬನೇ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಆ ಒಂದು ನಾಗಗಳ ರಾಜ ತಕ್ಷಕನಿಗೆ ಮನವರಿಕೆಯಾಗಿ ಅವನು ಶರಣಾಗ್ತಾನೆ. ಅರ್ಜುನನಿಗೆ ಶರಣಾಗಿ ಪರಾಜಯವನ್ನು ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಹಿಂದೆಲ್ಲ ಹೆಂಗಿತ್ತಂದರೆ ಯುದ್ಧಗಳಲ್ಲಿ ಯಾರಾದರೂ ಪರಾಜಯ ಸ್ವೀಕರಿಸಿರೋದ್ರಂತಂದರೆ, ಶರಣಾದರು ಅಂತಂದರೆ ಅವರನ್ನು ಯಾವುದೇ ರೀತಿ ಕೊಲ್ತಾ ಇದ್ದಿಲ್ಲ. ಅವರನ್ನು ಗೌರವಯುತವಾಗಿ ಬಿಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು ಅವಾಗ. ಹಸುಗಳನ್ನು ಎಲ್ಲ ಬಿಡ್ತಾನೆ. ತಕ್ಷಕ ಏನು ಹಸುಗಳನ್ನು ಅಪಹರಣ ಮಾಡಿದ್ನಲ್ಲ 1,00,000 ಗೋವುಗಳನ್ನು, ಅವುಗಳನ್ನು ಬಿಡ್ತಾನೆ. ಅವನು ಹೇಳ್ತಾನೆ ನೋಡ್ರಿ ತಕ್ಷಕ, ಮುಂದೆ ನಾನು ಪ್ರತೀಕಾರ ತೀರಿಸಿಕೊಳ್ಳುವೆ, ನೀನು ನನ್ನನ್ನು ಹತ್ಯೆ ಮಾಡು ಅಂತ ಹೇಳ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ನೀನು ನನ್ನನ್ನು ಈಗ ಮತ್ತೆ ಜೀವ ಸಹಿತ ಉಳಿಸಿದರೆ ಮುಂದೆ ನಾನು ನಿಮ್ಮ ವಂಶದ, ನಿಮ್ಮ ಕುಲದಲ್ಲಿ ಯಾರಾದರೂ ಆಗಲಿ ಅವ್ರ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ತೀನಿ. ಹಂಗಾಗಿ ನೀನು ನನ್ನ ಹತ್ಯೆ ಮಾಡು ಅಂತ ಹೇಳ್ತಾನೆ. ಆದರೆ ಅರ್ಜುನ ಒಪ್ಪಲ್ಲ. ನಾನು ಹತ್ಯೆ ಮಾಡಲ್ಲ, ನಾಗಗಳ ಹತ್ಯೆ ಮಾಡಲ್ಲ ಅಂತ ಹೇಳ್ತಾನೆ ಅರ್ಜುನ. ಈಗ ಅವನೇನು ತಕ್ಷಕನನ್ನು ಈಗೇನಾದರೂ ಹತ್ಯೆ ಮಾಡಿದರೆ ಇವನ್ನ ತಕ್ಷಕನನ್ನೇನು ಬಿಟ್ಟನಲ್ಲ ಅರ್ಜುನ, ಅದೇ ತಕ್ಷಕನೇ ಮುಂದೆ ಈ ಒಂದು ಪಾಂಡವರ ವಂಶದ
ಕೊನೆಯ ಉತ್ತರಾಧಿಕಾರಿ. ಈ ಪಾಂಡವರಿಗೆ ಉತ್ತರಾಧಿಕಾರಿ ಒಬ್ಬನೇ, ಪರೀಕ್ಷಿತ ಅಂತಕ್ಕಂಥ, ಪರೀಕ್ಷಿತ ಮಹಾರಾಜ ಅಂತಕ್ಕಂಥ, ಅಭಿಮನ್ಯುವಿನ ಮಗ ಪರೀಕ್ಷಿತ. ಅವನೇ ಕೊನೆಯ ಉತ್ತರಾಧಿಕಾರಿ ಆಗ್ತಾನೆ. ಆ ಕೊನೆಯ ಪರೀಕ್ಷಿತನನ್ನೇ ಈ ತಕ್ಷಕ ನಾಗರಾಜ ಕಡಿದು ಅವನನ್ನು ಸಾಯಿಸ್ತಕ್ಕಂಥದ್ದು. ಕೊನೆಗೆ ಹತ್ಯೆ ಮಾಡಲ್ಲ ಅಂತಂದು ಅರ್ಜುನ ಹೇಳ್ತಾನೆ. ನಾನು ನಾಗಗಳ ಹತ್ಯೆಯನ್ನು ಮಾಡೋಲ್ಲ ಅಂತಕ್ಕಂಥದ್ದು. ಹಸುಗಳೊಂದಿಗೆ ವಾಪಸ್ ಬಂದ ಅರ್ಜುನ ಆ ಒಂದು ಎಲ್ಲ ಹಸುಗಳನ್ನು ಕರ್ಕೊಂಡು ಆ ಒಂದು ಇಂದ್ರಪ್ರಸ್ಥದ ನಗರ ಪೂಜೆಯನ್ನು ಪ್ರಾರಂಭ ಆಗಿತ್ತಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಅರ್ಜುನ. ಆಶೀರ್ವದಿಸಿದ ಯುಧಿಷ್ಠಿರ, ಅರ್ಜುನನಿಗೆ ಯುಧಿಷ್ಠಿರ ಆಶೀರ್ವಾದವನ್ನು ಮಾಡ್ತಾನೆ. ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಸುಸೂತ್ರವಾಗಿ ಆಯ್ತಲ್ಲ, ಅದಕ್ಕಾಗಿಲೇ ಎಲ್ಲರ ಆಶೀರ್ವಾದ ಪಡೆದ ಅರ್ಜುನ. ಯಾಕಂತಂದರೆ ಇವನಿಗೆ ವನವಾಸಕ್ಕೆ ಹೊರಟಿದ್ದಾನೆ ಅರ್ಜುನ. ಆ ದ್ರೌಪದಿಯ ಒಂದು ರೂಮಿನಲ್ಲಿ, ದ್ರೌಪದಿಯ ಒಂದು ಕೋಣೆಯಲ್ಲಿ ಹೋಗಿ ಗಾಂಡೀವ ಧನಸ್ಸನ್ನು ತಂದಲ್ಲ, ಆ ಮೊದಲು ಒಂದು ಒಪ್ಪಂದ ಆಗಿರ್ತದೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಪಾಂಡವರು 5 ಜನನೂ ದ್ರೌಪದಿ ಒಬ್ಬಳೇ ಹೆಂಡತಿಯನ್ನು ಮದುವೆ ಆದಾಗ ಒಂದು ಸಮಸ್ಯೆ ಬರ್ತದೆ, ಹೆಂಗೆ ಇವರು ಸಾಂಸಾರಿಕ ಜೀವನ ಮಾಡಬೇಕು ಅಂತಕ್ಕಂಥದ್ದು. ಆಗ ಅವರು ತಮ್ಮಲ್ಲೇ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಪ್ರತಿ ವರ್ಷ ಒಬ್ಬರು ದ್ರೌಪದಿಯ ಜೊತೆಗೆ ಸಾಂಸಾರಿಕ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ಸಮಯದಲ್ಲಿ ಯಾರೂ ಆ ಒಂದು ಕೋಣೆಗೆ ಹೋಗಬಾರ್ದು, ಅವರಿರ್ತಕ್ಕಂಥ ಕೋಣೆಗೆ ಅಥವಾ ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಒಂದು ಕೋಣೆಗೆ ಹೋಗಬಾರ್ದು ಅಂತಕ್ಕಂಥದ್ದು. ಅಂಥ ಒಂದು ವ್ಯತಿರಿಕ್ತ ಸಮಯದಲ್ಲಿ ಅರ್ಜುನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯುದ್ಧಕ್ಕೆ ಆ ಗಾಂಡೀವ ಧನಸ್ಸು ಬೇಕಾಗಿರ್ತದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವನು ಆ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡಕ್ಕೆ ಹೋಗಿರ್ತಾನೆ. ಅವನೇನು ಉದ್ದೇಶಪಟ್ಟು ಹೋಗಿರಲ್ಲ. ಆ ಒಂದು ಯುದ್ಧ ಮಾಡಬೇಕಾಗಿದೆ ತಕ್ಷಕನೊಡನೆ, ಅದಕ್ಕೆ ಗಾಂಡೀವ ಧನಸ್ಸು ಬೇಕಾಗಿತ್ತು, ಹಂಗಾಗಿ ಹೋಗಿದ್ದ ಅವನು. ಅದೇ ರೀತಿ ಹೆಂಗೆ ಅವರು ಮಾತುಕತೆ ಆಗಿತ್ತು ಅದೇ ಪ್ರಕಾರ ಇವನು ವನವಾಸಕ್ಕೆ ಹೊರಡ್ತಾನೆ. ಅವರೆಲ್ಲರೂ ಪಾಂಡವರು ಬೇಡ ಅಂತಾರೆ, ಉಳಿದ 4 ಜನನೂ ಬೇಡ ಅಂತಾರೆ, ದ್ರೌಪದಿನೂ ಬೇಡ ಅಂತಾರೆ. ನೀನೇನು ಉದ್ದೇಶಪಟ್ಟು ಈ ಒಂದು ಕೋಣೆಗೆ ಬಂದಿಲ್ಲಲ್ಲ, ನಿನ್ನ ಉದ್ದೇಶ ಬೇರೆ ಇತ್ತು. ಆ ಯುದ್ಧಕ್ಕೆ ಒಂದು ಗಾಂಡೀವ ಧನಸ್ಸನ್ನು ತೆಗೆದುಕೊಳ್ಳೋಕೆ ಬಂದಿದ್ದೆ, ಅದೊಂದು ತುರ್ತು ಪರಿಸ್ಥಿತಿ ಇದ್ದಂಗೆ. ಹಂಗಾಗಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇಲ್ಲ, ಮಾತು ಅಂತಂದರೆ ಮಾತು. ನಾವೇನು ಒಪ್ಪಂದವನ್ನು ಮಾಡ್ಕೊಂಡಿವೋ ಆ ಪ್ರಕಾರ ನಾನು ವನವಾಸಕ್ಕೆ ಹೋಗಲೇಬೇಕು ಅಂತಕ್ಕಂಥದ್ದು. ಅವನು ಎಲ್ಲರ ಆಶೀರ್ವಾದ, ಎಲ್ಲರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ತಾನೆ ಅವನು ಅರ್ಜುನ. ಮಣಿಪುರದ ಕಡೆಗೆ ಹೋಗುತ್ತೇನೆಂದ ಅರ್ಜುನ. ಮಣಿಪುರ ಅಂತ ಏನು ಹೇಳ್ತೀವಲ್ಲ, ಆ ಮಣಿಪುರದ ಕಡೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅವನು ಅರ್ಜುನ. ಕೊನೆಗೆ ದ್ವಾರಕೆ ಸೋಮನಾಥ ಮಂದಿರದಲ್ಲಿ ತಪಸ್ಸು ಆಚರಿಸು. ಶ್ರೀಕೃಷ್ಣ ಸಲಹೆ ಕೊಡ್ತಾನೆ, ನೀನೆಲ್ಲ 1 ವರ್ಷ ಆದ ನಂತರ ಕೊನೆಗೆ ಏನು ಮಾಡು, ದ್ವಾರಕೆ ಹತ್ರ ಬಾ, ದ್ವಾರಕೆ ಹತ್ರ ತಪಸ್ಸು ಮಾಡಿ ವಾಪಸ್ ನೀನು ಬರಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳಿರ್ತಾನೆ. ದ್ರೌಪದಿ ಕ್ಷಮೆ ಕೇಳಿದ ಅರ್ಜುನ, ದ್ರೌಪದಿಯನ್ನು ಕ್ಷಮೆ ಕೇಳ್ತಾನೆ. ನಾನು ನಿನ್ನ ಕೋಣೆ ಪ್ರವೇಶ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ರೌಪದಿ, ನಿಮ್ಮದೇನು ತಪ್ಪಿಲ್ಲ, ನೀವೇನು ಒಳ್ಳೆಯ ಒಂದು ಉದ್ದೇಶಕ್ಕೆ ಬಂದಿದ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈ 1 ವರ್ಷದ ಅವಧಿಯಲ್ಲಿ ಏನು ಅರ್ಜುನ ಆ ಒಂದು ಮಣಿಪುರ ಹೋಗ್ತಾನೆ, ಅಲ್ಲಿಂದ ದ್ವಾರಕೆಗೆ ಬರ್ತಾನೆ. ಅನೇಕ ಧನಸ್ಸುಗಳನ್ನು ಅವನು ಕ್ರೋಢೀಕರಣ ಮಾಡ್ಕೊಳ್ತಾನೆ. ಅಂದರೆ ಆ ಒಂದು ಮುಂದೆ ಕುರುಕ್ಷೇತ್ರ ಯುದ್ಧ ನಡೀತದಲ್ಲ, ಆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನೆಲ್ಲನೂ ಸಹ ಅವನು ಆ ಒಂದು ಸಮಯದಲ್ಲಿ ಸಂಗ್ರಹ ಮಾಡ್ಕೊಳ್ತಾನೆ. ಇವನು ಹೋಗಿದ್ದು ವನವಾಸಕ್ಕೆ ಸನ್ಯಾಸಿಯ ರೂಪದಲ್ಲಿ. ಸನ್ಯಾಸಿ ಇದ್ದಂಗೆ ನಾರು ಮಡಿ ಉಟ್ಕೊಂಡು, ಕಾಲಕ್ಕೆ ಚಪ್ಪಲಿ ಇಲ್ದಂಗೆ, ಯಾವುದೇ ಆಯುಧಗಳು ಇಲ್ದಂಗೆ ಅವನು ಸನ್ಯಾಸಿ ರೀತಿಯಲ್ಲೇ ಅವನು ಒಂದು ಇದಕ್ಕೆ ಹೋಗ್ತಾನೆ, ವನವಾಸಕ್ಕೆ ಹೋಗ್ತಾನೆ. ನೋಡ್ರಿ, ಒಂದು ವಿಶೇಷ ಏನಂತಂದರೆ ಅರ್ಜುನ ಸನ್ಯಾಸಿಯಾಗಿ ವನವಾಸಕ್ಕೆ ಹೋಗ್ತಾನೆ. ಆದರೆ ಅವನು ಬರುವಾಗ 3 ಮದುವೆ ಮಾಡ್ಕೊಂಡಿರ್ತಾನೆ. ಒಂದು ಯಾವುದೋ ಕತೆ ಮೊನ್ನೆ ವಾಟ್ಸಪ್ನಾಗ ಬಂದಿತ್ತು, ಅರ್ಜುನ ಸನ್ಯಾಸಿ ಅಂತಂದು. ಸನ್ಯಾಸಿ ಒಂದು ಹಾಡು ಇದೆ, ಸನ್ಯಾಸಿ ಅರ್ಜುನ ಸನ್ಯಾಸಿ. ಏನು ಅರ್ಜುನ ಸನ್ಯಾಸಿ ಅಂತಂದರೆ ಅವನು ಹೋಗಿದ್ದು ಸನ್ಯಾಸಿಯಾಗಿ ವನವಾಸ ಮಾಡೋದಕ್ಕೆ. ಆದರೆ ಅವನು ಅಲ್ಲಿ 3 ಗಾಂಧಾರ ವಿವಾಹವನ್ನು ಆಗ್ತಾನೆ. ಒಂದು ಮಣಿಪುರದ ರಾಣಿ ಚಿತ್ರಾಂಗದೆ ಅಂತಕ್ಕಂಥವಳು, ಇನ್ನೊಂದು ನಾಗರಾಜ ಕೌರವನ ಪುತ್ರಿ ಉಲೂಪಿ ಅಂತಕ್ಕಂಥವಳು, ಕೊನೆಗೆ ಬಲರಾಮನ ಸೋದರಿ ಸುಭದ್ರ. ವನವಾಸದಲ್ಲೇ 1 ವರ್ಷದ ಅವಧಿಯಲ್ಲಿ 3 ಮದುವೆಯನ್ನು ಮಾಡ್ಕೊಳ್ತಾನೆ. ಬಟ್ ಚಿತ್ರಾಂಗದೆ ಉಲೂಪಿ ಅವರವ್ರ ರಾಜ್ಯದಲ್ಲೇ ಇರ್ತಾರೆ ಅವರು. ಸುಭದ್ರ ಮಾತ್ರ ಇಂದ್ರಪ್ರಸ್ಥಕ್ಕೆ ಮುಂದೆ ಬರ್ತಾಳೆ. ಹಂಗಾಗಿ ಅರ್ಜುನ ಸನ್ಯಾಸಿ ಅಂತಕ್ಕಂಥ ಒಂದು ಶಬ್ದ ಬಂದಿದೆ ಅಂತಕ್ಕಂಥದ್ದು. ಅಂದರೆ ಸನ್ಯಾಸಿ ಆಗಕ್ಕೆ ಹೋಗಿ ಅವನು 3 ಮದುವೆ ಆದ ಅಂತಕ್ಕಂಥದ್ದು, ಗಾಂಧಾರ ವಿವಾಹವನ್ನು ಆದ ಅಂತಕ್ಕಂಥದ್ದು.
ಆಗ ದ್ರೌಪದಿ ಹೇಳ್ತಾಳೆ, ಅದರಲ್ಲಿ ನಿಮ್ಮ ತಪ್ಪಿಲ್ಲ. ಇವನು ಅರ್ಜುನ ಕ್ಷಮೆ ಕೇಳಿದಾಗ, ಇಲ್ಲ ನಿಮ್ಮದೇನು ತಪ್ಪಿಲ್ಲ, ಅದರಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಒಂದು ಕೋಣೆಯನ್ನು ಪ್ರವೇಶ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅವನು ಎಲ್ಲರಿಂದ ಬೀಳ್ಕೊಳ್ತಾನೆ. ಅವ್ರ ಪಾಂಡವರಿಂದ, ದ್ರೌಪದಿಯಿಂದ, ಎಲ್ಲರಿಂದನೂ ಸಹ ಆ ಒಂದು ವನವಾಸಕ್ಕೆ, 1 ವರ್ಷದ ವನವಾಸಕ್ಕೆ ಅವನು ಬೀಳ್ಕೊಳ್ತಾನೆ. ನಾರುಮಡಿ ಹುಟ್ಟು ಹೊರಟ ಅರ್ಜುನ ಸನ್ಯಾಸಿ ರೀತಿಯಲ್ಲಿ. ದ್ರೌಪದಿಯ ಹಾರೈಕೆ, ಕಣ್ಣೀರಿನಿಂದ ವಜ್ರವಾದ ಪಾದಗಳು. ದ್ರೌಪದಿಯ ಕಣ್ಣೀರಿನಿಂದ ಅವನ ಪಾದಗಳು ವಜ್ರ ಅಂದರೆ ಅಷ್ಟು ಕಠಿಣ ಆಗ್ತವೆ. ಯಾಕಂದರೆ ಅವನು ಬರೆ ಕಾಲಲ್ಲಿ ಒಂದು ಕಾಡಿನಲ್ಲಿ ಎಲ್ಲ ಅಡವಿಯಲ್ಲಿ ನಡಿಬೇಕಲ್ಲ, ಹಂಗೆ ಅವನ ಕಾಲುಗಳು ಅಷ್ಟು ಆಕೆಯ ಕಣ್ಣೀರಿನಿಂದ ವಜ್ರದ ರೀತಿಯಲ್ಲಿ ಒಂದು ಕಠಿಣ ಆದವು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇತ್ತ ಹಸ್ತಿನಾಪುರದಲ್ಲಿ ಅರ್ಜುನ 1 ವರ್ಷ ವನವಾಸ ಹೋಗಿದ್ದ ವಿಷಯ ತಿಳಿತದೆ ಇವರಿಗೆ, ಶಕುನಿಗೆ. ಭಾಳ ಸಂತೋಷ ಆಯ್ತು ಅವರಿಗೆ. ಯಾಕಂತಂದರೆ ಪಾಂಡವರಲ್ಲಿ ಅತಿ ಬಲಶಾಲಿ ಅಂದರೆ ವಿಶೇಷ ಧನುರ್ಧಾರಿ ಅವನು. ಇಡೀ ಜಗತ್ತಿನಲ್ಲೇ ಒಂದು ಏಕಮೇವ ಧನುರ್ಧಾರಿ ಅಂತಕ್ಕಂಥವನು ಅರ್ಜುನ. ಅವನೇ ಹೋಗ್ಯಾನ 1 ವರ್ಷ ಅಂತಂದರೆ ಇವರಿಗೆ ಒಂದು ಸ್ವಲ್ಪ ಟೈಮ್ ಸಿಕ್ತು ಅಂತಕ್ಕಂಥದ್ದು. ಹಸ್ತಿನಾಪುರದಲ್ಲಿ ಭಾಳ ಸಂತೋಷ ಆಗ್ತದೆ. ಯಾಕೆ ಅಂತಂದರೆ ಇವರು ಪಾಂಡವರು ಇಂದ್ರಪ್ರಸ್ಥ ನಗರವನ್ನು ನಿರ್ಮಾಣ ಮಾಡಿ, ನಗರ ಪೂಜೆ ಮಾಡಿದ ನಂತರ ಇಂದ್ರಪ್ರಸ್ಥ ನಗರ ನಿರ್ಮಾಣ ಆಗ್ತದೆ ಇಂದ್ರನ ಸಹಾಯದಿಂದ. ಆ ನಂತರ ಇವರು ರಾಜಸೂಯ ಯಾಗ ಮಾಡ್ತಾರೆ. ಪಾಂಡವರು ರಾಜಸೂಯ ಯಾಗ ಮಾಡಿದ ನಂತರ ಇವರು ಸ್ವತಂತ್ರರಾಗ್ತಾರೆ. ಸ್ವತಂತ್ರರಾಗಿಬಿಟ್ರೆ ಇವರು ನಮ್ಮ ಮೇಲೇ ದಾಳಿ ಮಾಡ್ಬೋದು. ಹಂಗಾಗಿ ಈಗ ಅರ್ಜುನ 1 ವರ್ಷ ಅವನು ವನವಾಸ ಹೋಗಿದ್ದರಿಂದ 1 ವರ್ಷ ನಮಗೆ ರೆಸ್ಟ್ ಸಿಕ್ತು ಅಂತಕ್ಕಂಥದ್ದು ಶಕುನಿ ದುರ್ಯೋಧನಿಗೆ ಸಂತೋಷ ಆಗ್ತದೆ. ಇನ್ನು ಅವ್ರ ವಿರುದ್ಧ ಏನಾದರೂ ಪಿತೂರಿ ಮಾಡೋದಕ್ಕೆ, ಪಾಂಡವರನ್ನು ಮುಗಿಸೋದಕ್ಕೆ, ಏನಾದರೂ ಪಿತೂರಿ ಮಾಡೋದಕ್ಕೆ ನಮಗೆ ಸಮಯ ಸಿಕ್ತು ಅಂತಕ್ಕಂಥದ್ದು ಶಕುನಿಗೆ ಸಂತೋಷ ಆಗ್ತದೆ. ಅಲ್ಲಿವರೆಗೆ ಇವನು ಅರ್ಜುನ ವಾಪಸ್ ಬರೋವರೆಗಂತೂ ಇವ್ರು ರಾಜಸೂಯ ಯಾಗ ಮಾಡಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಯಿತು. ನೋಡ್ರಿ, ದುರ್ಯೋಧನ ಹೇಳ್ತಾನೆ, ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆ ಅನ್ನೋ ವಿವಾಹವಾಗಿದ್ದಾನೆ ಯಾರೋ ಅರ್ಜುನ. ಅದೇ ರೀತಿ ನಾಗರಾಜ ಕೌರವ್ಯನ ಪುತ್ರಿ ಉಲೂಪಿ ಅಥವಾ ಉಲೂಚಿ ಅಂತ ಕರೀತಾರೆ. ಆಕೆ ನಾಗಕನ್ಯೆ ಆಕೆ. ಇವರಿಬ್ಬರನ್ನು ವಿವಾಹವಾಗಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ದುರ್ಯೋಧನ ಶಕುನಿಗೆ ಹೇಳ್ತಾನೆ. ಅವಾಗೆಲ್ಲ ಸಂಬಂಧಗಳು ಅಂತಂದರೆ ರಾಜಮನೆತನದ ಸಂಬಂಧಗಳು ಹೆಂಗಿರ್ತಾ ಇದ್ವು ಅಂದರೆ, ಅನೇಕ ಪತ್ನಿಯರನ್ನು ಯಾಕೆ ಮಾಡ್ಕೊಳ್ತಿದ್ರು ಅಂತಂದರೆ, ನಾವು ಇತಿಹಾಸ ನೋಡಿದಾಗ ಬೇರೆ ಬೇರೆ ದೇಶದ ಒಂದು ಅವರ ರಾಣಿಯರನ್ನು, ಅವರ ಪುತ್ರಿಯರನ್ನು ಮದುವೆ ಆದಾಗ ಇವರಿಗೊಂದು ಬೆಂಬಲ ಸಿಗ್ತಾ ಇತ್ತು ಅಂತ. ಎರಡೂ ರಾಜ್ಯಗಳಲ್ಲಿ ಸಂಬಂಧ ಬೆಳೆದುಬಿಟ್ರೆ ಅವರು ಇವ್ರ ರಾಜ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಿಲ್ಲ, ಇವರು ಅವ್ರ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದಿಲ್ಲ. ಇಬ್ಬರು ಸೇಫಾಗಿರ್ತಾ ಇದ್ದರು. ಆಮೇಲೆ ಅವರ ಬೆಂಬಲ ಇವರಿಗಿರ್ತಾ ಇತ್ತು, ಇವರ ಬೆಂಬಲ ಅವರಿಗಿರ್ತಾ ಇತ್ತು. ಬೇರೆ ಯಾರಾದರೂ 3ನೇ ವ್ಯಕ್ತಿ ದಾಳಿ ಮಾಡಿದಾಗ, 3ನೇ ಒಂದು ರಾಜ್ಯ ದಾಳಿ ಮಾಡಿದಾಗ ಇವರಿಬ್ಬರು ಸೇರಿ ಒಂದಾಗ್ತಾ ಇದ್ದರು ಅಂತಕ್ಕಂಥ ಆ ಒಂದು ಉದ್ದೇಶಕ್ಕೆ ಅವರು ಆವಾಗ ಮಹಾರಾಜರುಗಳು ಅನೇಕ ಬೇರೆ ಬೇರೆ ದೇಶಗಳ ರಾಜಕುಮಾರಿಯರನ್ನು ಮದುವೆ ಆಗ್ತಾಯಿದ್ರು ಅಂತಕ್ಕಂಥದ್ದು. ಹಾಗೆ ಇವನು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೇನು ವಿವಾಹವಾಗಿದ್ದಾನೆ ಅರ್ಜುನ. ಅಂದರೆ ಆ ಒಂದು ಮಣಿಪುರದ ಒಂದು ಸಪೋರ್ಟ್, ಮುಂದೆ ಬೆಂಬಲ ಇವರಿಗೆ ಸಿಗ್ತದೆ ಪಾಂಡವರಿಗೆ. ಅದೇ ರೀತಿ ಉಲೂಪಿ ಅಂತಕ್ಕಂಥ ಮದುವೆ ಆಗಿದ್ದಾನೆ ಅಂತಕ್ಕಂಥದ್ದನ್ನು ದುರ್ಯೋಧನ ಹೇಳ್ತಾನೆ ಶಕುನಿಗೆ. ಆಗ ಶಕುನಿ ಹೇಳ್ತಾನೆ, ನೋಡ್ರಿ, ಬಲರಾಮನ ಶಿಷ್ಯನಾಗಲು ದುರ್ಯೋಧನನಿಗೆ ಶಕುನಿ ಸಲಹೆ. ಬಲರಾಮ ಅಂದರೆ ಶ್ರೀಕೃಷ್ಣನ ಸೋದರ. ಶ್ರೀಕೃಷ್ಣನ ಸೋದರ ಅಂದರೆ ಶ್ರೀಕೃಷ್ಣನ ತಂದೆಗೆ 2 ಹೆಂಡ್ತಿರು. ಶ್ರೀಕೃಷ್ಣ ಒಂದು ತಾಯಿ ಮಗ, ಬಲರಾಮ ಸುಭದ್ರ ಒಂದು ತಾಯಿ ಮಕ್ಕಳು ಅವರಿಬ್ಬರು. ಹಂಗಾಗಿ ಬಲರಾಮನ ಶಿಷ್ಯನಾಗು. ಬಲರಾಮನ ವಿಶೇಷತೆ ಏನಂತಂದರೆ ಗದಾಯುದ್ಧದಲ್ಲಿ ಪ್ರವೀಣ ಅವನು. ಬಲರಾಮ ಗದಾಯುದ್ಧದಲ್ಲಿ ಆಗಿನ ಕಾಲದಲ್ಲಿ ಆ ಒಂದು ಹಸ್ತಿನಾಪುರ ಸಾಮ್ರಾಜ್ಯದಲ್ಲಿ ಇಡೀ ಆರ್ಯಾವರ್ತದಲ್ಲಿ ಬಲರಾಮನಂಗೆ ಗದಾಯುದ್ಧ ಯಾರು ಮಾಡ್ತಾ ಇದ್ದಿಲ್ಲ, ಅವನು ಮೀರ್ಸೋದು ಯಾರಿದ್ದಿಲ್ಲ. ಅವನ ಶಿಷ್ಯನಾಗಿ ಗದಾಯುದ್ಧವನ್ನು ಕಲ್ತ್ಕ ನೀನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಇವನು ಬಲರಾಮನ ಶಿಷ್ಯನಾಗಿ ಗದಾಯುದ್ಧವನ್ನು ಕಲಿತಾನೆ. ಆ ದುರ್ಯೋಧನನ ಗದಾಯುದ್ಧದಲ್ಲಿ ಮೀರ್ಸೋರು ಯಾರೂ ಇಲ್ಲ. ಭೀಮನು ಸಹ ಮೀರ್ಸೋಕ್ಕಾಗಲ್ಲ. ಭೀಮನು ಸಹ ಕೊನೆಗೆ ಅವನನ್ನು ಸೋಲಿಸಿದ್ದು ತೊಡೆಗೆ ಗದೆಯಿಂದ ಹೊಡೆದು ಸೋಲಿಸಿದ. ಗದೆಯಿಂದ ತೊಡೆಗೆ ಹೊಡಿತಕ್ಕಂಥದ್ದು ಅದು ಸಮ್ಮತಿ ಅಲ್ಲ, ಅದು ಆ್ಯಕ್ಚುಲಿ. ಅಂದರೆ ಗದಾಯುದ್ಧದಲ್ಲಿ ಭಾಳ ಪ್ರವೀಣ ಬಲರಾಮ ಅಂತಕ್ಕಂಥವನು, ಶ್ರೀಕೃಷ್ಣನ ಸೋದರ. ಅವನ ಹತ್ರ ನೀನು ಕಲಿ, ಗದಾಯುದ್ಧವನ್ನು ಕಲಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನೋಡ್ರಿ, ಅವನ ಮುಂದಾಲೋಚನೆ, ಶಕುನಿಯ ಮುಂದಾಲೋಚನೆ ಹೆಂಗಿತ್ತು ಅಂತಕ್ಕಂಥದ್ದು. ಆ ಗದಾಯುದ್ಧ ಶಿಕ್ಷಣವನ್ನು ಕಲಿತು ಬಲರಾಮನ ಸೋದರಿ ಸುಭದ್ರೆಯನ್ನು ವಿವಾಹವಾಗು ಅಂತ ಹೇಳ್ತಾನೆ. ಬಲರಾಮನ ಮನವೊಲಿಸಿಕೊಂಡು ಅವನ ಸೋದರಿ ಸುಭದ್ರನ ವಿವಾಹ ಆಗಿಬಿಟ್ರೆ ದ್ವಾರಕೆಗೂ ಹಸ್ತಿನಾಪುರಕ್ಕೂ ಸಂಬಂಧ ಏರ್ಪಡ್ತದೆ. ಅವಾಗ
ಆವಾಗ ಹಸ್ತಿನಾಪುರಕ್ಕೆ ದ್ವಾರಕೆಯ ಒಂದು ಬೆಂಬಲ ಸಿಗ್ತತೆ. ಮುಂದೆ ಏನಾದರೂ ಯುದ್ಧ ಆದರೆ, ಪಾಂಡವರ ಮೇಲೆ ಯುದ್ಧ ಆದರೆ ದ್ವಾರಕೆಯ ಬೆಂಬಲ ಸಿಗ್ತತಿ, ಬಲರಾಮನ ಬೆಂಬಲ ಸಿಗ್ತತಿ ಅಂತ ಮುಂದಾಲೋಚನೆ ಮಾಡೋಕ್ಕೆ ಭಾಳ ಜಾಣ ಶಕುನಿ. ಅದನ್ನು ಹೇಳ್ತಾನೆ. ಈತ ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯ ಶೋಕ, ಯಾಕಂದ್ರೆ ಅರ್ಜುನನ ವಿನಾಕಾರಣ ಅವನು ಒಂದು ವರ್ಷ ವನವಾಸ ಹೋಗ್ಬಿಟ್ನಲ್ಲ, ಕಾಡಿನಲ್ಲಿ ಎಲ್ಲಿರ್ತಾನೋ ಏನೋ ಅಂತಕ್ಕಂಥದ್ದು ಚಿಂತೆ ಆಕೆಗೆ. ಯಾಕಂತಂದರೆ ಇಡೀ 5 ಜನ ಪಾಂಡವರನ್ನು ಆಕೆ ವಿವಾಹ ಆಗಿದ್ದರೂ ಕೂಡ ಅರ್ಜುನನ ಮೇಲೆ ವಿಶೇಷ ಪ್ರೀತಿ ಇರ್ತದೆ ಆಕೆಗೆ. ಯಾಕಂತಂದ್ರೆ ಅವನೇ ದ್ರೌಪದಿಯನ್ನು ಗೆದ್ದಿರ್ತಕ್ಕಂಥವನೇ ಅರ್ಜುನ. ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದಿರ್ತಕ್ಕಂಥವನೇ ಅರ್ಜುನ. ಆತಂಕವೇ ಪ್ರೀತಿಯ ಸ್ಪಷ್ಟ ರೂಪ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ. ಯಾರಾದರೂ ಹೊರಗಡೆ ಹೋದಾಗ ಅಥವಾ ನಿಮ್ಮ ಮಕ್ಕಳು ಎಲ್ಲಿಯಾದ್ರೂ ಹಾಸ್ಟೆಲಲ್ಲಿದ್ದಾಗ ನಾವು ಅವ್ರ ಮೇಲೆ ಎಷ್ಟು ಆತಂಕ ಪಡ್ತೀವಿ, ಅವ್ರು ಹೆಂಗದಾರ ಏನೋ ಅಂತಕ್ಕಂಥದ್ದು. ಅದೇ ಆತಂಕವೇ ಪ್ರೀತಿಯ ಸ್ಪಷ್ಟ ರೂಪ ಅಂತಕ್ಕಂಥದ್ದನ್ನು, ಅಂದರೆ ಅರ್ಜುನನ ಮೇಲೆ ಅಷ್ಟು ಪ್ರೀತಿ ಇದೆ ನಿನಗೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾರೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, 5 ಜನ ಯಾರಿಂದಲಾದರೂ ದೂರ ಇರಲು ಸಹಿಸಲ್ಲ ನಾನು ಅಂತ ಹೇಳ್ತಾಳೆ ಆಕೆ. 5 ಜನ ಯಾರು ದೂರ ಹೋದ್ರೂ ಸಹ ನನಗೆ ತಡ್ಕೊಳಕ್ಕಾಗಲ್ಲ, ಮನಸ್ಸಿಗೆ ನೋವಾಗುತ್ತೆ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಆವಾಗ ಸಮಾಧಾನ ಪಡಿಸ್ತಾನೆ ಕೃಷ್ಣ. ಇಲ್ಲ, ಅರ್ಜುನನ ತಪಸ್ಸಿನ ಲಾಭ ಇಡೀ ಕುರುವಂಶಕ್ಕೆ ಆಗುತ್ತೆ. ಈಗೇನು 1 ವರ್ಷ ಹೋಗಿದ್ದಾನಲ್ಲ, ಅವನು ಅನೇಕ ಈ ಒಂದು ತಪಸ್ಸಿನ ಮುಖಾಂತರ ಕೆಲವೊಂದು ಆಯುಧಗಳನ್ನು ಒಂದು ಸಂಪಾದನೆ ಮಾಡೋದ್ರ ಮುಖಾಂತರ ಮುಂದೆ ಯುದ್ಧದಲ್ಲಿ ಅವನಿಗೆ ಅನುಕೂಲ ಆಗ್ತದೆ. ಅದು ಇಡೀ ಕುರುವಂಶಕ್ಕೆ ಅದು ಮುಂದೆ ಒಂದು ಲಾಭವನ್ನು ತರುತ್ತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಯಾಕಂದರೆ ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತಿರ್ತೈತೆ, ಭವಿಷ್ಯ ಅಂತಕ್ಕಂಥದ್ದು ಶ್ರೀಕೃಷ್ಣನಿಗೆ ಗೊತ್ತಿರ್ತದೆ. ಮನುಷ್ಯನ ಸ್ವಭಾವವೇ ಅವನ ಭವಿಷ್ಯ ನಿರ್ಮಿಸುತ್ತದೆ. ಆಪತ್ತನ್ನು ಅವಕಾಶ ಮಾಡಿಕೊಳ್ಳಬಲ್ಲ ಅರ್ಜುನ, ಶ್ರೀಕೃಷ್ಣ ಹೇಳ್ತಾನೆ. ಅದು ಎಂತಹ ಆಪತ್ತೇ ಇರಲಿ, ಅಂತಹ ಆಪತ್ತುಗಳನ್ನೆಲ್ಲ ಸಹ ಅವಕಾಶಗಳನ್ನಾಗಿ ಪರಿವರ್ತಿಸ್ತಕ್ಕಂಥ ಚಾಕಚಕ್ಯತೆ ಅರ್ಜುನನಲ್ಲಿದೆ. ನೀವೇನು ಚಿಂತೆ ಮಾಡಬೇಡ್ರಿ, ಅವನು ಆರಾಮಾಗೆ ಭಾಳ ಒಳ್ಳೆಯ ರೀತಿಯಿಂದ 1 ವರ್ಷ ಕಾಲ ವನವಾಸವನ್ನು ಮುಗಿಸ್ಕೊಂಡು ಬರ್ತಾನೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಸಮಾಧಾನ ಪಡಿಸ್ತಾನೆ ದ್ರೌಪದಿ. ಇತ್ತ ಸೋಮನಾಥಕ್ಕೆ ಕೊನೆಗೆ ಬರ್ತಾನೆ ಅರ್ಜುನ. ವನವಾಸದ ಕೊನೆಯ ದಿನಗಳಲ್ಲಿ ಒಂದು ಶ್ರೀಕೃಷ್ಣನ ಸೂಚನೆಯಂತೆ, ಮೊದಲೇ ಶ್ರೀಕೃಷ್ಣ ಹೇಳಿದ್ದ ಯಾವ್ಯಾವ ರೀತಿ ಬರಬೇಕು ಅಂತಕ್ಕಂಥದ್ದನ್ನು, ಹಂಗೆ ಶ್ರೀಕೃಷ್ಣನ ಸೂಚನೆಯಂತೆ ಸೋಮನಾಥಕ್ಕೆ ಬರ್ತಾನೆ. ತಪಸ್ಸು ಅಲ್ಲೇ ಪೂರ್ಣಗೊಳಿಸು ಅಂತ ಹೇಳಿರ್ತಾನೆ ಶ್ರೀಕೃಷ್ಣ. ಸೋಮನಾಥ ದೇಗುಲದಲ್ಲಿ ಆ ಒಂದು ತಪಸ್ಸನ್ನು ಪೂರ್ಣಗೊಳಿಸ್ಬೇಕು ನೀನು ಅಂತಕ್ಕಂಥ ಒಂದು ಶ್ರೀಕೃಷ್ಣ ಆದೇಶದ ಪ್ರಕಾರ ಬರ್ತಾನೆ. ಅಲ್ಲಿ ಬಂದಾಗ ಇವನು ಸನ್ಯಾಸಿ ರೀತಿ ವೇಷ ಮರೆಸ್ಕೊಂಡಿರ್ತಾನೆ. ಯಾಕಂದರೆ ಗಡ್ಡ ಎಲ್ಲ ಜಟೆ ಬೆಳೆದು ಬಿಟ್ಟಿರ್ತವೆ. ಇವನನ್ನು ಅರ್ಜುನ ಅಂತ ಯಾರೂ ಗುರುತಿಡಿಯೋಕ್ಕಾಗಲ್ಲ, ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಆ ರೀತಿ ಇರ್ತಾನೆ ಅವನು. ಆಗ ಆ ಸೋಮನಾಥದಲ್ಲಿ ಬಲರಾಮ ದುರ್ಯೋಧನ ಜೊತೆ ಇರುವುದನ್ನು ಕಂಡ ಅರ್ಜುನ. ಆಲ್ರೆಡಿ ದುರ್ಯೋಧನ ಶಕುನಿಯ ಸಲಹೆಯ ಮೇರೆಗೆ ಬಲರಾಮನ ಹತ್ರ ಹೋಗಿಬಿಟ್ಟಿದ್ದಾನೆ. ಅವನ ಹತ್ರ ಗದಾಯುದ್ಧ ಕಲಿಬೇಕಂತಂದು ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಬಲರಾಮ ದುರ್ಯೋಧನ ಜೊತೆಗಿರ್ತಕ್ಕಂಥದ್ದನ್ನು ಇವನು ನೋಡಿದ. ಇವನಿಗೆ ಅನುಮಾನ ಆಯಿತು, ಯಾಕೆ ಇವರಿಬ್ಬರು ಜೊತೆಗೆ ಅದಾರಲ್ಲ, ಇದರಲ್ಲಿ ಏನೋ ಸಂಚು ಇದೆ ಅಂತಕ್ಕಂಥದ್ದು. ಶ್ರೀಕೃಷ್ಣ ಶಕುನಿಯನ್ನು ಕಂಡರು. ಜೊತೆಗೆ ಶ್ರೀಕೃಷ್ಣನೂ ಹೋದಾನೆ, ಶಕುನಿನೂ ಹೋದಾನೆ, ಬಲರಾಮ ಇದ್ದಾನೆ, ದುರ್ಯೋಧನನೂ ಇದ್ದಾನೆ. ಇವರೆಲ್ಲ ಯಾಕೆ ಇಲ್ಲಿ ಬಂದರೆ ಅಂತಕ್ಕಂಥದ್ದು ಅರ್ಜುನನಿಗೆ ಅರ್ಥ ಆಗಲಿಲ್ಲ. ಇಲ್ಲಿ ನೋಡ್ರಿ, ಶಕುನಿ ಅಂತಂದರೆ ಅದಕ್ಕೆ ಅರ್ಥ ರಣಹದ್ದು ಅಂತೆ. ಶಕುನಿ ಅಂದರೆ ಅದರ ಪದಾರ್ಥ ರಣಹದ್ದು. ಆಗ ಶ್ರೀಕೃಷ್ಣನಿಗೆ ಗೊತ್ತಾಯ್ತು, ಇವನು ಅರ್ಜುನ ಅನ್ನೋದು ಶ್ರೀಕೃಷ್ಣನಿಗೆ ಗೊತ್ತಾಯ್ತು. ಅರ್ಜುನನಿಗೂ ಇವರೆಲ್ಲ ಗೊತ್ತಾಗ್ತಾಯಿದ್ದಾರೆ. ಆದರೆ ಶಕುನಿಗೆ, ದುರ್ಯೋಧನನಿಗೆ, ಬಲರಾಮನಿಗೆ ಇವನೇ ಅರ್ಜುನ ಅಂತಕ್ಕಂಥ ಗೊತ್ತಲ್ಲ. ಆ ಸೋಮನಾಥ ದೇಗುಲದ ಮುಂದೆ ಅನೇಕ ಜನ ತಪಸ್ವಿಗಳೆಲ್ಲ ಕುತ್ಕೊಂಡಿದ್ದರು. ಹಂಗಾಗಿ ಇವನೇನು ಮಾಡಿದ, ಶ್ರೀಕೃಷ್ಣ ಹೇಳ್ತಾನೆ ಶಕುನಿಗೆ, ಈ ಎಲ್ಲ ತಪಸ್ವಿಗಳಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ, ಶಕುನಿ ಎಲ್ಲರಿಗೂ ನಮಸ್ಕಾರ ಮಾಡ್ಕೊತ ಬರ್ತಾನೆ ಸಾಲಿನಲ್ಲಿ. ಅರ್ಜುನನಿಗೂ ನಮಸ್ಕಾರ ಮಾಡಿ ಮುಂದೆ ಬರ್ತಾನೆ. ಮುಂದೆ ಬಂದು ನೋಡ್ತಾನೆ. ಆವಾಗ ಇವನಿಗೆ ಗೊತ್ತಾಗ್ತದೆ ಅರ್ಜುನ ಇವನು ಅಂತಂದು. ನಾನು ಅರ್ಜುನಿಗೆ ನಮಸ್ಕಾರ ಮಾಡಿಬಿಟ್ನೆಲ್ಲ ಅಂತಕ್ಕಂಥದ್ದು. ಅವನಿಗೆ ನಮಸ್ಕಾರ ಮಾಡಿ ಆದಮೇಲೆ ಇವನಿಗೆ ಗೊತ್ತಾಗ್ತದೆ ಇವನು ಅರ್ಜುನ ಅಂತಂದು. ಅರ್ಜುನನಿಗೆ ಕಾಲು ಮುಟ್ಟಿ ನಮಸ್ಕರಿಸಿದ ನಂತರ ಗೊತ್ತಾಯಿತು ಶಕುನಿಗೆ ಕೃಷ್ಣನ ಬಗ್ಗೆ ಸಂಶಯ ಶಕುನಿಗೆ. ಆವಾಗ ಇವನಿಗೆ ಅನುಮಾನ ಬರ್ತದೆ ಶಕುನಿಗೆ, ಇದೇನಿದೆ ಹಿಂಗಾಯ್ತಲ್ಲ, ಇಲ್ಲ್ಯಾಕೆ ಅರ್ಜುನ ಬಂದಿದ್ದಾನೆ, ಇದರಲ್ಲಿ ಏನೋ ಮಸಲತ್ತಿದೆ, ಇದರಲ್ಲಿ ಏನೋ ಶ್ರೀಕೃಷ್ಣ ಏನೋ ಒಂದು ಸಂಚು ಮಾಡಿದ್ದಾನೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಯಿತು ಶಕುನಿಗೆ. ಆದರೆ ಶ್ರೀಕೃಷ್ಣ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಅವನು ಅಲ್ಲಿ ಒಂದು ನಡವಳಿಕೆ ಇದೆ, ಅವನು ಶ್ರೀಕೃಷ್ಣ ನಡವಳಿಕೆ.
ಅವನು ಸಮುದ್ರದ ತೀರ ಅಲ್ಲಿ, ಆ ಸಮುದ್ರದ ತೀರದಲ್ಲಿ ಅವನು ಲಗೋರಿ ಆಡ್ಕೊಳ್ತಾ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾನೆ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಅದೇನು ಅವನು ಶ್ರೀಕೃಷ್ಣ. ಅದೇ ರೀತಿ ಶಕುನಿಯನ್ನು ಸಹ ಆಟಕ್ಕೆ ಕರೀತಾ ಇದ್ದಾನೆ. ಆದರೆ ಶಕುನಿಗೆ ಚಿಂತೆ, ಇವ್ರು ಏನು ಮಾಡೋಕತ್ತಾರೆ, ಇವರು ನಮಗೇನೋ ಮಾಡೋಕತ್ತಾರಲ್ಲ, ಇವರು ಏನೋ ಸಂಚು ಮಾಡೋಕತ್ತಾರೆ ಇವರು ಒಳೊಳಗೆ, ಅರ್ಜುನ ನೋಡಿದ್ರೆ ಇಲ್ಲಿಗೆ ಬಂದಿದ್ದಾನೆ ಅಂತಕ್ಕಂಥದ್ದು ಅವನಿಗೆ ಶಕುನಿಗೆ ಒಳೊಳಗೇ ಗೊಂದಲ ಇದೆ. ಆ ನಂತರ ದ್ವಾರಕೆಗೆ ಬರ್ತಾರೆ. ಗಾಂಧಾರಿ ಪರವಾಗಿ ಕುಂತಿ ದ್ವಾರಕೆಗೆ ಬಂದಳು. ಈಗ ದುರ್ಯೋಧನ ಬಲರಾಮನ ಹತ್ರ ಏನು ಗದಾವಿದ್ಯೆ ಕಲಿತಿರ್ತಾನಲ್ಲ, ಗದಾವಿದ್ಯೆ ಕಲಿತ ನಂತರ ಕಲಿತಾನ, ಅವನು ಕಂಪ್ಲೀಟ್ ಮುಗಿತತೆ. ಮುಗಿದ ನಂತರ ದುರ್ಯೋಧನನಿಗೆ ಸುಭದ್ರೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಬಲರಾಮ ನಿಶ್ಚಯ ಮಾಡಿಬಿಡ್ತಾನೆ. ಸುಭದ್ರೆಯನ್ನು ಕೇಳಲ್ಲ, ದುರ್ಯೋಧನನ ಒಂದು ಅಪೇಕ್ಷೆಯ ಮೇರೆಗೆ. ಯಾಕಂದರೆ ಇವನು ಭಾಳ ಶೂರ ಇದ್ದ, ಗದಾಯುದ್ಧದಲ್ಲಿ ಭಾಳ ಪ್ರವೀಣ. ದುರ್ಯೋಧನನ ಸಹ ಬಲರಾಮನಂಗೆ ಅವನು ಕಲ್ತಿರ್ತಾನೆ ಗದಾವಿದ್ಯೆಯನ್ನು, ಅವನ ನೇತೃತ್ವದಲ್ಲಿ ಅವನ ಗರಡಿಯಲ್ಲೇ ಕಲ್ತಿರ್ತಾನೆ. ಹಾಗಾಗಿ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತಕ್ಕಂಥದ್ದು ಬಲರಾಮ ನಿಶ್ಚಯ ಮಾಡಿಬಿಟ್ಟಿರ್ತಾನೆ, ನಿಶ್ಚಯ ಆಗಿಬಿಟ್ಟಿರ್ತದೆ ಆಲ್ರೆಡಿ. ಹಂಗಾಗಿ ಅವರ ಒಂದು ಹಸ್ತಿನಾಪುರದ ಒಂದು ಪರಿವಾರ ಏನೈತಲ್ಲ, ಆ ಒಂದು ನಿಶ್ಚಿತಾರ್ಥವನ್ನು ಒಂದು ಅಧಿಕೃತವಾಗಿ ಮಾಡಬೇಕು, ವಿವಾಹವನ್ನು ಮುಂದೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಹಸ್ತಿನಾಪುರದ ಪರಿವಾರ ಎಲ್ಲ ಸಹ ದ್ವಾರಕೆಗೆ ಬಂದರು. ಗಾಂಧಾರಿ ಬಂದಳು, ಜೊತೆಗೆ ಕುಂತಿನೂ ಸಹ ಬಂದಳು. ಯಾಕಂದರೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾಳಲ್ಲ, ಮುಂದೆ ಏನಾದರೂ ಕಾರ್ಯಗಳು ಮಾಡೋಕ್ಕಂತಂದು ಕುಂತಿಯನ್ನು ಕರ್ಕೊಂಬಂದರು. ಎಲ್ಲರೂ ಸಹ ಇಡೀ ಹಸ್ತಿನಾಪುರದ ಪರಿವಾರ ಸಹ ಒಂದು ದ್ವಾರಕೆಗೆ ಬಂದರು. ಸುಭದ್ರಳ ದುಃಖ, ದುರ್ಯೋಧನನ ವಿವಾಹಕ್ಕೆ ವಿರೋಧ. ಆಕೆಗೆ ಗೊತ್ತಿಲ್ಲ ಬಲರಾಮ ನಿರ್ಧಾರ ಮಾಡಿರ್ತಕ್ಕಂಥದ್ದು ದುರ್ಯೋಧನನಿಗೆ ನಾನು ನೀನು ಕೊಡ್ತೀನಿ ಅಂತ. ಸುಭದ್ರೆಯನ್ನು ಕೇಳಿಲ್ಲ, ಆಕೆಗೆ ದುಃಖ ಆಗಿದೆ. ಆಕೆಗೆ ಮನಸ್ಸಿದ್ದು ಅರ್ಜುನನನ್ನು ನಾನು ಮದುವೆ ಆಗಬೇಕು ಅಂತಂದು ಸುಭದ್ರೆಯ ಒಂದು ಮನಸ್ಸಿತ್ತು ಆಕೆಗೆ. ಈಗ ನೋಡಿದರೆ ಅವರ ಅಣ್ಣ ಒಂದು ದುರ್ಯೋಧನನ ಜೊತೆಗೆ ವಿವಾಹವನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಆಕೆಗೆ ಭಾಳ ದುಃಖ ಆಯಿತು ಆಕೆಗೆ. ಆ ದುಃಖವನ್ನು ಕುಂತಿ ಹತ್ರ ಹೇಳ್ಕೊಳ್ತಾಳೆ ಆಕೆ. ಕುಂತಿ ಹೆಂಗೆ ಶ್ರೀಕೃಷ್ಣನಿಗೆ ಸಂಬಂಧ ಅಂತಂದರೆ, ಶ್ರೀಕೃಷ್ಣ ತಂದೆ ವಸುದೇವನಿಗೆ ಇಬ್ಬರು ಹೆಂಡತಿಯರು, ದೇವಕಿ ಮತ್ತು ರೋಹಿಣಿ ಅಂತಕ್ಕಂಥವಳು. ದೇವಕಿಯ ಮಗ ಶ್ರೀಕೃಷ್ಣ, ರೋಹಿಣಿಯ ಮಗ ಬಲರಾಮ ಮತ್ತು ಸುಭದ್ರ. ಈಗೇನು ಕೃಷ್ಣನ ತಂದೆ ವಸುದೇವ ಇದ್ದಾರಲ್ಲ, ವಸುದೇವನ ಸೋದರಿ ಕುಂತಿ. ಅಂದರೆ ಶ್ರೀಕೃಷ್ಣನಿಗೆ ಕುಂತಿ ಅತ್ತೆ ಆಗಬೇಕು, ಶ್ರೀಕೃಷ್ಣನಿಗೆ ಕುಂತಿ ಅತ್ತೆ ಆಗಬೇಕು. ವಸುದೇವನ ಸೋದರಿ ಕುಂತಿ, ಶ್ರೀಕೃಷ್ಣನ ತಂದೆಯ ಸೋದರಿ ಕುಂತಿ. ಹಂಗಾಗಿ ಸುಭದ್ರ ಕುಂತಿ ಹತ್ರ ತನ್ನ ದುಃಖ ಎಲ್ಲ ತೋಡ್ಕೊಳ್ತಾಳೆ. ನನಗಿಷ್ಟ ಇಲ್ಲ, ದುರ್ಯೋಧನನ ವಿವಾಹವಾಗೋದಕ್ಕೆ ನನಗಿಷ್ಟ ಇಲ್ಲ. ಸಾಮ್ರಾಜ್ಯನೇ ಇದೆ, ಹಸ್ತಿನಾಪುರ ಸಾಮ್ರಾಜ್ಯದ ಯುವರಾಜ, ಬೇಡ ಅಂತಾಳೆ. ಯಾಕೆ? ಅವನ ಒಂದು ಚಟುವಟಿಕೆಗಳು ಸರಿ ಇಲ್ಲ, ಅವನ ಒಂದು ನಡವಳಿಕೆಗಳು ಸರಿ ಇಲ್ಲ, ಅದೆಲ್ಲರಿಗೂ ಗೊತ್ತಿರ್ತದಲ್ಲ. ಇದು ಬಲರಾಮನ ಇಚ್ಛೆ. ಕುಂತಿ ಹೇಳ್ತಾಳೆ, ನೋಡ್ರಿ ನಾನೇನು ಮಾಡ್ಬೇಕಮ್ಮ, ಈಗ ನಿಮ್ಮ ಅಣ್ಣನೇ ತೀರ್ಮಾನ ಮಾಡಿದ್ದಾನೆ. ಬಲರಾಮ ನಿಮ್ಮಣ್ಣ ದುರ್ಯೋಧನನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕಂತಂದು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಾನೇನು ಮಾಡಬೇಕಾಗುತ್ತೆ, ನಾನೇನು ಮಾಡಲಿ ಈಗ ಅಂತಂದು ಹೇಳ್ತಾಳೆ ಕುಂತಿ. ಹೃದಯದಲ್ಲಿ ಅರ್ಜುನ ಇರುವನು. ಸುಭದ್ರ ಹೇಳ್ತಾಳೆ, ನೋಡ್ರಿ ನನ್ನ ಹೃದಯದಲ್ಲಿ ಅರ್ಜುನ ಇದ್ದಾನೆ, ದುರ್ಯೋಧನ ಇಲ್ಲ. ದುರ್ಯೋಧನಂಥ ಕೆಟ್ಟ ವ್ಯಕ್ತಿಯನ್ನು ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ ಆಕೆ. ನನಗೆ ಅರ್ಜುನ ಮದುವೆ ಆದರೆ ಅರ್ಜುನನೇ ಮದುವೆ ಆಗಬೇಕಂತ ಹೇಳ್ತಾಳೆ. ನನಗೆ ಅರ್ಜುನನೊಂದಿಗೆ ಮದುವೆ ಮಾಡಿಸಿ. ಯಾಕಂದ್ರೆ ಆಕೆ ಕೂಡ ಅತ್ತೆ ಆಗ್ತಾಳೆ. ಸುಭದ್ರೆಗೆ ವರಸೆಯಲ್ಲಿ ಕುಂತಿ ಅತ್ತೆ ಆಗ್ತಾಳೆ. ನನಗೆ ಅರ್ಜುನನೊಂದಿಗೆ ಸಹ ವಿವಾಹ ಮಾಡಿಸ್ರಿ, ನನಗೆ ದುರ್ಯೋಧನನಿಗೆ ವಿವಾಹ ಸಮ್ಮತ ಇಲ್ಲ, ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅದಕ್ಕೆ ಕುಂತಿ ಹೇಳ್ತಾಳೆ, ನೋಡ್ರಿ ಕೃಷ್ಣ ಅಧರ್ಮವಾಗಲು ಬಿಡಲ್ಲ. ಆಕೆಗೆ ಗೊತ್ತು ಶ್ರೀಕೃಷ್ಣ ಅದಾನಪ್ಪ ಅಲ್ಲಿ ಅಂತಂದರೆ ಯಾವುದೇ ಅಧರ್ಮ ಆಗಕ್ಕೆ ಬಿಡಲ್ಲ. ಅವನು ಏನಾದರೂ ಒಂದು ತಂತ್ರ ಮಾಡಿರ್ತಾನೆ, ನಿನಗಂತೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಶ್ರೀಕೃಷ್ಣ ಅಂತ ಒಂದು ಅಭಯವನ್ನು ಕೊಡ್ತಾಳೆ ಆಕೆ ಕುಂತಿ. ಸೋಮನಾಥ ದೇಗುಲಕ್ಕೆ ಬರಲು ಸಂದೇಶ. ಶ್ರೀಕೃಷ್ಣನ ಮಗ ಪ್ರದ್ಯುಮ್ನನಿಂದ ಇಲ್ಲೆಲ್ಲ ಮದುವೆ ತಯಾರಿ ನಡೀತಾ ಇರ್ತದೆ ದ್ವಾರಕೆಯಲ್ಲಿ. ಅವಾಗ ಸುಭದ್ರೆಗೆ ಹೇಳಿ ಕಳಿಸ್ತಾನೆ ಶ್ರೀಕೃಷ್ಣ, ನೀನು ಸೋಮನಾಥ ದೇಗುಲ ಹತ್ರ ಬರಬೇಕು, ಶ್ರೀಕೃಷ್ಣ ಹೇಳಿದ್ದಾರೆ ಅಂತಂದು ತನ್ನ ಮಗ ಪ್ರದ್ಯುಮ್ನ ಅಂತಕ್ಕಂಥ ತನ್ನ ಮಗನ ಕೂಡ ಹೇಳಿ ಕಳಿಸ್ತಾನೆ ಅವನು.
ಸೋಮನಾಥ ದೇಗುಲ ಹತ್ರ ನೀನು ಬಾ ಅಂತ. ಯಾಕಂದರೆ ಸೋಮನಾಥ ದೇಗುಲದ ಹತ್ರನೇ ಅರ್ಜುನ ಅಲ್ಲಿ ತಪಸ್ಸಿಗೆ ಕುಂತಿರ್ತಾನೆ. ಹಂಗಾಗಿ ಅಲ್ಲಿಗೆ ಬಾ ಅಂತಂದು ಕರೆಸ್ತಾನೆ ಅವನು. ಇಲ್ಲಿ ನೋಡಿದರೆ ದ್ವಾರಕೆಯಲ್ಲಿ ಒಂದು ಮದುವೆಯ ಸಿದ್ಧತೆ ಪ್ರಾರಂಭ ಮಾಡಿರ್ತಾರೆ ಇವರು ಆಲ್ರೆಡಿ. ನೋಡ್ರಿ, ಶಕುನಿ ಹೇಳ್ತಾನೆ, ಪರ್ವತವಿರಲಿ ಮನುಷ್ಯನಿರಲಿ ಯಾರು ಶ್ರಮ ವಹಿಸಿ ಮೇಲೇರುವರು ಅವರು ಶಿಖರ ತಲುಪುವರು. ಹಸ್ತಿನಾಪುರ ಬಹುತೇಕ ಒಂದು ಮೈದಾನ ಪ್ರದೇಶ. ಅದು ಈಗೇನು ಆರ್ಯಾವರ್ತ ಅಂತ ಹೇಳ್ತೀವಲ್ಲ, ಉತ್ತರ ಭಾರತದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಪರ್ವತಗಳು ಸಹಜವಾಗಿರ್ತಕ್ಕಂಥದ್ದು. ಅವನ ಒಂದು ಸಂದೇಶ ನೋಡ್ರಿ ಹೆಂಗೈತೆ. ಶಕುನಿಯ ಸಂದೇಶ ಅಂದರೆ, ಪರ್ವತ ಇರಲಿ ಮನುಷ್ಯ ಇರಲಿ ಯಾರು ಶ್ರಮವಹಿಸಿ ಮೇಲೆ ಇರ್ತಾರೋ ಅವರು ಶಿಖರ ತಲುಪ್ತಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ. ಯಾಕಂದರೆ ಅವನು ದ್ವಾರಕೆ, ಅವನು ಸಮುದ್ರದ ದಂಡೆಗೆ ಇರ್ತಕ್ಕಂಥವ್ನು ಶ್ರೀಕೃಷ್ಣ. ಸಮುದ್ರ ಇರಲಿ ಜೀವನವಿರಲಿ ಯಾರು ಧರ್ಮದ ನೌಕೆ ನಡೆಸುವರೋ ಅವರು ತೇಲುವರು. ಧರ್ಮವಂತರು ತೇಲ್ತಾರೆ, ಉಳಿದವರು ಮುಳುಗ್ತಾರೆ ಅಂತಕ್ಕಂಥದ್ದನ್ನು ಸಾಂಕೇತಿಕವಾಗಿ ಹೇಳ್ತಾರೆ. ಅಂದರೆ ಆಗೋದು ಅಂತಂದರೆ ಆಗೋದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗೋದು ಕೆಲಸವು ಮುಂದೆ ಅಂತ ಹೇಳ್ತಾರಲ್ಲ, ಹಂಗೆ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಇವರು. ಶ್ರೀಕೃಷ್ಣ ಮತ್ತು ಶಕುನಿ ಸಂವಾದ ಮಾಡ್ತಾರೆ ನೋಡ್ರಿ. ಶಕುನಿ ಹೇಳ್ತಾನೆ ಶ್ರೀಕೃಷ್ಣನಿಗೆ ದ್ವಾರಕೆಯಲ್ಲಿ, ಹಸ್ತಿನಾಪುರದ ಸಿಂಹಾಸನ ನನ್ನ ಅಳಿಯಂದಿರಿಗೆ ದೊರೆಯಬೇಕು. ಇಡೀ ಹಸ್ತಿನಾಪುರ, ಈಗೇನು ಪಾಂಡವರೇನು ಇಂದ್ರಪ್ರಸ್ಥ ಅಂತ ಹೋಗಿದಾರಲ್ಲ, ಅವ್ರು ಇರಲೇಬಾರ್ದು. ಇಡೀ ಎಲ್ಲ ಒಂದು ದೊಡ್ಡ ಸಾಮ್ರಾಜ್ಯನೇ ಇಡೀ ಹಸ್ತಿನಾಪುರ, ಅರ್ಧ ಭಾಗ ಆಗಲೇಬಾರ್ದು. ಅದು ಇಡೀ ಹಸ್ತಿನಾಪುರ ನನ್ನ ಅಳಿಯಂದಿರಿಗೆ ದುರ್ಯೋಧನಿಗೆ ಸಿಗಬೇಕಂತ ಹೇಳ್ತಾನೆ ಶಕುನಿ. ಇಂದ್ರಪ್ರಸ್ಥ ಸ್ವತಂತ್ರವಾಗಬಾರದು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಅವಶ್ಯ ಆಗುವುದು ಎಲ್ಲಿ ಧರ್ಮವಿರುವುದೋ ನಾನು ಅಲ್ಲಿರುವೆ ಮಮ ಶ್ರೀ ಅಂತ ಹೇಳ್ತಾನೆ. ನಾನು ಯಾರ ಪರವಾಗಿರ್ತೀನಂದರೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿರ್ತೀನಿ ನಾನು ಅಷ್ಟೇ. ನಾನು ಇಂಥರ ಪರವಾಗಿ ಅಂತಲ್ಲ, ಎಲ್ಲಿ ಧರ್ಮ ಐತೋ ಅಲ್ಲಿ ನಾನಿರ್ತೀನಿ, ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕೆ ಶಕುನಿ ಏನು ಹೇಳ್ತಾನೆ, ನಮಗೆ ದ್ವಾರಕೆಯ ಸಂಬಂಧವನ್ನು ಏರ್ಪಡಿಸು ಅಂತ ಹೇಳ್ತಾನೆ. ಸುಭದ್ರಳೊಂದಿಗೆ ದುರ್ಯೋಧನನ ಮದುವೆಯನ್ನು ಮಾಡಿಸು. ಹಂಗಾದಾಗ ನಮಗೆ ದ್ವಾರಕೆಯ ಬೆಂಬಲ ಸಿಗ್ತದೆ. ಆವಾಗ ನಾವು ಹಸ್ತಿನಾಪುರದಲ್ಲಿ ನಾವು ಚಕ್ರವರ್ತಿ ಆಗ್ಬೋದು ಸಾಮ್ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಸಂಬಂಧ ಏರ್ಪಡಿಸ್ತೀನಿ ಸಂಬಂಧ, ಆದರೆ ದುರ್ಯೋಧನದ್ದು ಅಂತ ಹೇಳಲ್ಲ ಅವನು. ದ್ವಾರಕೆ ಮತ್ತು ಹಸ್ತಿನಾಪುರದ ಸಂಬಂಧ ಅಂತೂ 100ಕ್ಕೆ 100 ಏರ್ಪಡಿಸ್ತೀನಿ. ಆದರೆ ದುರ್ಯೋಧನನ ಸಂಬಂಧ ಅಂತ ಅವ್ನು ನೇರವಾಗಿ ಹೇಳಲ್ಲ. ಮುಂದೆ ಅದೇ ರೀತಿ ಸಂಬಂಧ ಕೂಡ ಆಗುತ್ತದೆ. ಯದುವಂಶ ಮತ್ತು ಕುರುವಂಶದ ಸಂಬಂಧ ಏರ್ಪಡಿಸ್ತೀನಿ ಅಂತ ಹೇಳ್ತಾನೆ. ದ್ವಾರಕೆಯ ಯದುವಂಶ, ಹಸ್ತಿನಾಪುರದ ಕುರುವಂಶ. ಇವತ್ತು ಯದುವಂಶ ಅಂತಂದರೆ ಯಾದವರು ಅಂತ ಏನು ಹೇಳ್ತೀವಲ್ಲ ಅವರು. ಇವತ್ತೇನು ಮೈಸೂರಿನ ಒಡೆಯರು ಯದುವಂಶದಲ್ಲ ಸರ್, ಮೈಸೂರಿನ ಒಡೆಯರು ಯದುವಂಶದ ರಾಜರು. ಹಾಗೆ ಒಟ್ಟಂತೂ ಸಂಬಂಧ ಅಂತೂ ಏರ್ಪಡಿಸ್ತೀನಿ ನಾನು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ದ್ವಾರಕೆಗೆ ಬಂದ ಅರ್ಜುನ ಸುಭದ್ರ. ದ್ವಾರಕೆಗೆ ಬಂದರು ಅರ್ಜುನ ಸುಭದ್ರ ಇಬ್ಬರು ಬಂದುಬಿಟ್ರು. ಈಗ ಸುಭದ್ರ ಸೋಮನಾಥ ದೇವಾಲಯಕ್ಕೆ ಹೋದ್ಲು ಫಸ್ಟು, ಅಲ್ಲಿ ಅರ್ಜುನನನ್ನು ಭೇಟಿಯಾದಲು. ಆನಂತರ ಶ್ರೀಕೃಷ್ಣನ ಸೂಚನೆಯಂತೆ ದ್ವಾರಕೆಗೆ ವಾಪಸ್ ಬಂದರು ಅವರು. ದ್ವಾರಕೆಯಲ್ಲಿ ಸುಭದ್ರ, ಅರ್ಜುನ, ಕೃಷ್ಣ ಸಂವಾದ ಮಾಡ್ತಾರೆ, ಮಾತುಕತೆ ಆಡ್ತಾರೆ. ಹೆಂಗೆ ಮಾಡಬೇಕೀಗ? ಸುಭದ್ರಳನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕಂತಂದು ವಾಗ್ದಾನ ಆಗಿದೆ. ವಾಗ್ದಾನ ಅಂದರೆ ಮಾತುಕತೆ ಆಗಿಬಿಟ್ಟದೆ. ಹೆಂಗೆ ಮಾಡಬೇಕೀಗ ಅಂತಕ್ಕಂಥದ್ದನ್ನು ಮಾತಾಡ್ತಾ ಇದ್ದಾರೆ. ಆದರೆ ಸುಭದ್ರೆಗೆ ಇಷ್ಟ ಇಲ್ಲ. ದುರ್ಯೋಧನನನ್ನು ಮದುವೆ ಆಕೆ ಸುಭದ್ರೆಗೆ ಇಷ್ಟ ಇಲ್ಲ. ಅರ್ಜುನನ ಮೇಲೆ ಆಕೆಗೆ ಇಷ್ಟ ಇದೆ. ಇದು ಕುತಂತ್ರ. ಅರ್ಜುನ ಹೇಳ್ತಾನೆ, ಇದು ಕುತಂತ್ರ. ಇದನ್ನು ಸುಭದ್ರಳಿಗೆ ತಿಳಿಸ್ದಂಗೆ ಮಾಡ್ತಾ ಇದ್ದಾರೆ, ಇದು ಕುತಂತ್ರ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಹಸ್ತಿನಾಪುರದ ಪರಿವಾರ ದ್ವಾರಕೆಗೆ ಆಗಮನ. ಇವರೆಲ್ಲ ವಿವಾಹಕ್ಕೆ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಹಸ್ತಿನಾಪುರದ ರಾಜಮನೆತನದ ಪರಿವಾರ ಏನಿದೆಯಲ್ಲ, ಎಲ್ಲರೂ ಧೃತರಾಷ್ಟ್ರನನ್ನು ಮೊದಲು ಮಾಡಿಕೊಂಡು ಭೀಷ್ಮ ಎಲ್ಲರೂ ಸಹ ಆ ಒಂದು ದ್ವಾರಕೆಗೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ದುರ್ಯೋಧನನಿಗೆ ಸುಭದ್ರೆ ವಿವಾಹ ಆಗುತ್ತೆ ಅಂತಕ್ಕಂಥ. ಯಾಕಂದರೆ ಮಾತುಕತೆ ಆಗಿಬಿಟ್ಟಿದೆ. ಬಾಲರಾಮನೇ ಮಾತು ಕೊಟ್ಟುಬಿಟ್ಟಿದ್ದಾನೆ. ಸುಭದ್ರಳ ದುಃಖ, ಸುಭದ್ರಳಿಗೆ ಭಾಳ ದುಃಖ ಆಯ್ತು. ಹೆಂಗೆ ಮಾಡಬೇಕು ಇದಕ್ಕೆ ಹೆಂಗೆ ಪರಿಹಾರ? ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ ಅರ್ಜುನನಿಗೆ ಕುಂದಿರಿಸ್ಕೊಂಡು, ನೀನು ಸುಭದ್ರಳನ್ನು ವಿವಾಹವಾಗು ಅಂತ ಹೇಳ್ತಾನೆ. ನೀನು ಸುಭದ್ರಳನ್ನು ವಿವಾಹವಾಗು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಆಗಲ್ಲ ರೀ,
ಯಾಕೆ ಅಂದರೆ ಮಾತುಕತೆ ಆಗಿದೆ. ಬಲರಾಮ ತನ್ನ ಅಣ್ಣ ಸುಭದ್ರಳ ಅಣ್ಣ ದುರ್ಯೋಧನನಿಗೂ ಮತ್ತು ಸುಭದ್ರೆಗೂ ವಿವಾಹ ಮಾಡಬೇಕಂತ ಮಾತು ಕೊಟ್ಟಿದ್ದಾನೆ. ವಾಗ್ದಾನ ಆಗಿದೆ, ಮಾತುಕತೆ ಆಗಿದೆ, ವಿವಾಹದ ಸಿದ್ಧತೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಬಲರಾಮ ಹಸ್ತಿನಾಪುರದ ಪರಿವಾರ ಬಂದಿದೆ ಆಲ್ರೆಡಿ ದ್ವಾರಕೆಗೆ. ಇಂಥ ಸಮಯದಲ್ಲಿ ಹೆಂಗೆ ನಾನು ವಿವಾಹ ಆಗಬೇಕು? ಆಲ್ರೆಡಿ ಮಾತುಕತೆ ಆಗಿದೆ, ವಾಗ್ದಾನ ಆಗಿದೆ ಅಂತಕ್ಕಂಥದ್ದನ್ನು, ಅಂದರೆ ನಿಶ್ಚಯ ಅಂತ ಏನು ಹೇಳ್ತೀವಲ್ಲ, ನಿಶ್ಚಯ ಆಗಿದೆ ಅಂತಕ್ಕಂಥದ್ದನ್ನು, ದುರ್ಯೋಧನನಿಗೂ ಮತ್ತು ಸುಭದ್ರೆಗೂ ವಿವಾಹ ನಿಶ್ಚಯ ಆಗಿದೆ, ನಾನು ಹೆಂಗೆ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಅರ್ಜುನ. ನಾನು ಆಗಲಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ರುಕ್ಮಿಣಿಯದು ಆಗಿತ್ತು ವಾಗ್ದಾನ ಶಿಶುಪಾಲನೊಡನೆ, ನಾನು ಮದುವೆ ಆಗಿಲ್ಲೇನಂತ ಹೇಳ್ತಾನೆ ಅವನು. ಶಿಶುಪಾಲ ಅಂತೂ ಬರಾಜ, ಛೇದಿಯ ರಾಜ ಅವನೊಡನೆ ರುಕ್ಮಿಣಿಯ ವಿವಾಹ ನಿಶ್ಚಯ ಆಗಿತ್ತು, ಮಾತುಕತೆ ಆಗಿತ್ತು, ವಾಗ್ದಾನ ಆಗಿತ್ತು. ಆದರೆ ನಾನು ಮದುವೆ ಆಗಲಿಲ್ಲೇನ ಅಂತಕ್ಕಂಥದ್ದನ್ನು ಅರ್ಜುನನಿಗೆ ಹೇಳ್ತಾನೆ. ವಾಗ್ದಾನ ಆದರೆ ಏನಾಗಲ್ಲ, ನೀನು ಮದುವೆ ಆಗಿ ಸುಭದ್ರನ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸುಭದ್ರಳನ್ನು ಮದುವೆ ಮಂಟಪಕ್ಕೆ ಕರೆತರಲು ಸೂಚನೆ. ಮದುವೆ ಅದ ರೆಡಿ ಆಗಿಬಿಟ್ಟದಲ್ಲೇ, ತಯಾರು ಮಾಡಿಬಿಟ್ಟಿದ್ದಾರೆ. ಮದುವೆ ಮಂಟಪ ರೆಡಿಯಾಗಿದೆ, ಸುಭದ್ರಳನ್ನು ಕರ್ಕೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ನೋಡ್ರಿ ಶ್ರೀಕೃಷ್ಣ ಹೇಳ್ತಾನೆ, ನೀನೇ ಪಾರ್ಥನನ್ನು ಅಪಹರಣ ಮಾಡು. ಭಾಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಹೇಳ್ತಾನೆ ಅವನು. ಅರ್ಜುನನನ್ನು ಸುಭದ್ರಿಗೆ ಹೇಳ್ತಾನೆ, ನೀನೇ ಅರ್ಜುನನನ್ನು ಅಪಹರಣ ಮಾಡು. ಈಗ ನಾವು ಇತಿಹಾಸದಲ್ಲಿ ಏನು ನೋಡ್ತೀವಿ, ಗಂಡು ಮಕ್ಕಳು ಹೆಣ್ಮಕ್ಳನ್ನು ಅಪಹರಣ ಮಾಡಿ ಮದುವೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಸುಭದ್ರಳಿಗೆ, ನೀನೇ ಅರ್ಜುನನನ್ನು ಅಪಹರಣ ಮಾಡಿ ವಿವಾಹವಾಗ ಅಂತ ಹೇಳ್ತಾನೆ. ಇತಿಹಾಸದಲ್ಲಿ ಆಗಿಲ್ಲ. ಅರ್ಜುನ ಹೇಳ್ತಾನೆ, ಇತಿಹಾಸದಾಗ ಎಲ್ಲರೂ ಆಗೈತೇನು ಹೆಣ್ಮಕ್ಳು ಗಂಡು ಮಕ್ಕಳನ್ನ ಅಪಹರಣ ಮಾಡ್ತಕ್ಕಂಥದ್ದು? ಹೆಣ್ಮಗಳು ಗಂಡು ಮಗನ ಅಪಹರಣ ಮಾಡಿ ಮದುವೆ ಆಗಿರೋದು ಇತಿಹಾಸದಲ್ಲಿ ಆಗಿಲ್ಲಲ್ಲ ಅಂತ ಹೇಳ್ತಾನೆ. ಇತಿಹಾಸದಾಗ ಆಗಿಲ್ಲ, ಈಗ ನೀನು ಇತಿಹಾಸ ಸೃಷ್ಟಿ ಮಾಡು ಅಂತ ಹೇಳ್ತಾನೆ ಶ್ರೀಕೃಷ್ಣ. ನೋಡ್ರಿ ಹೇಳ್ತಾನೆ, ಯಾವಾಗಲೂ ಶೌರ್ಯವೇ ಪ್ರೇಮವನ್ನು ಅಪಹರಣ ಮಾಡಿದೆ. ಇಲ್ಲಿ ಶೌರ್ಯ ಅಂದರೆ ಗಂಡು, ಪ್ರೇಮ ಅಂದರೆ ಹೆಣ್ಣು. ಇತಿಹಾಸದಲ್ಲಿ ಯಾವಾಗಲೂ ಸಹ ಶೌರ್ಯವೇ ಪ್ರೇಮವನ್ನು ಅಪಹರಣ ಮಾಡಿದೆ. ಆದರೆ ಈಗ ಪ್ರೇಮವೇ ಶೌರ್ಯವನ್ನು ಅಪಹರಣ ಮಾಡಿದರೆ ಜಗತ್ತು ಸುಖವಾಗಿರುತ್ತದೆ. ಆದರೆ ಈಗ ತದ್ವಿರುದ್ಧ, ಈಗ ಪ್ರೇಮವೇ ಶೌರ್ಯವನ್ನು ಅಪಹರಣ ಮಾಡಲಿ, ಅದರಿಂದ ಮುಂದೆ ಒಳ್ಳೆಯದಾಗುತ್ತೆ, ಜಗತ್ತಿಗೆ ಒಳ್ಳೆಯದಾಗುತ್ತೆ. ಜಗತ್ತಿಗೆ ಒಳ್ಳೆಯದಾಗತ್ತಂದ್ರೆ ಏನಾಗುತ್ತೆ ಮಾಡಿರಿ. ಇತಿಹಾಸದಲ್ಲಿ ಆಗಿಲ್ಲ, ಸರಿ, ಈಗ ನೀವು ಇದನ್ನು ಇತಿಹಾಸ ಸೃಷ್ಟಿ ಮಾಡಿರಿ, ಹೊಸ ಇತಿಹಾಸವನ್ನು ಬರೀರಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದೇ ರೀತಿ ಆಗುತ್ತೆ ಮುಂದೆ. ಆಗ ಸುಭದ್ರೆ ಹೇಳ್ತಾಳೆ ನೋಡ್ರಿ, ನನಗೆ ರಥ ನಡೆಸೋದು ಗೊತ್ತು ಅಂತ ಹೇಳ್ತಾಳೆ ಆಕೆ. ಯಾಕಂದ್ರೆ ಅಪಹರಣ ಮಾಡೋಕ್ಕಂದ್ರೆ ರಥದಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲಿ ಇವನ್ನ. ಅರ್ಜುನ ರಥ ನಡೆಸಂಗಿಲ್ಲ ಅವಾಗ, ಈಕೆ ರಥ ನಡೆಸ್ಬೇಕು. ಅವಾಗ ಸುಭದ್ರ ಅರ್ಜುನನನ್ನು ಅಪಹರಣ ಮಾಡ್ಬೇಕಂದ್ರೆ ಸುಭದ್ರ ರಥವನ್ನು ನಡೆಸಬೇಕು. ನನಗೆ ರಥ ನಡೆಸೋದು ಗೊತ್ತು ಅಂತಕ್ಕಂಥದ್ದನ್ನು ಸುಭದ್ರ ಹೇಳ್ತಾಳೆ. ಆಯ್ತು, ಮತ್ತು ಇನ್ನೇನೈತೆ, ಅಪಹರಣ ಮಾಡು ಅಂತ ಹೇಳ್ತಾನೆ. ರಥದಲ್ಲಿ ಹತ್ಸ್ಕೊಂಡು ಅರ್ಜುನನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆರ್ಯಾವರ್ತದ ಭವಿಷ್ಯ ಈ ಅಪಹರಣದ ಮೇಲೆ ನಿಂತಿದೆ. ಮುಂದೆ ಆರ್ಯಾವರ್ತಕ್ಕೆ ಒಳ್ಳೇದಾಗಬೇಕು. ಬಹುತೇಕ ಆರ್ಯಾವರ್ತ ಅಂದರೆ ಈಗಿನ ಉತ್ತರ ಭಾರತ. ಆರ್ಯಾವರ್ತಕ್ಕೆ ಒಳ್ಳೇದಾಗಬೇಕು ಅಂತಂದರೆ ಇಡೀ ಆರ್ಯಾವರ್ತ ಜನಗಳಿಗೆ, ಒಂದು ಜಗತ್ತಿಗೆ, ಒಂದು ಜೀವ ಸಂಕುಲಕ್ಕೆ ಒಳ್ಳೇದಾಗಬೇಕಂತಂದರೆ ಈ ಅಪಹರಣ ಆಗಲೇಬೇಕು. ಸುಭದ್ರ ಮತ್ತು ಅರ್ಜುನನ ವಿವಾಹ ಆಗಲೇಬೇಕು. ಹಂಗಾಗಿ ಇದು ಒಳ್ಳೆಯದಾಗುತ್ತೆ. ಒಂದು ಒಳ್ಳೆಯ ಕಾರ್ಯಕ್ಕೆ ಅಪಹರಣ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಹಂಗಾಗಿ ನಾನು ಮೋಸ ಮಾಡುತ್ತಿರುವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಾನು ನನ್ನ ಅಣ್ಣನಿಗೆ ಮೋಸ ಮಾಡ್ತಾಯಿದ್ದೀನಿ. ಬಲರಾಮ ವಾಗ್ದಾನ ಮಾಡೀನಿ ದುರ್ಯೋಧನಿಗೆ ಮದುವೆ ಮಾಡ್ತೀನಿ ಅಂತಂದು ಸುಭದ್ರಳನ್ನು. ಆದರೆ ನನ್ನ ಅಣ್ಣನಿಗೆ ನಾನು ಮೋಸ ಮಾಡ್ತಾಯಿದ್ದೀನಿ. ಇಡೀ ಆರ್ಯಾವರ್ತಕ್ಕೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಂದರೆ ಇಲ್ಲಿ ಧರ್ಮ ಅಂತಂದರೆ ಏನಪ್ಪ ಅಂತಂದರೆ ಇದು ಸಹ ಒಂದು ಧರ್ಮನೇ. ಒಂದು ಇಡೀ ಒಂದು ದೊಡ್ಡ ಸಮುದಾಯಕ್ಕೆ ಒಳ್ಳೆಯದಾಗುತ್ತಪ್ಪ ಅಂತಂದರೆ ಇಲ್ಲಿ ಮೋಸ ಮಾಡ್ತಕ್ಕಂಥದ್ದಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು. ರುಕ್ಮಿಣಿ ಅರ್ಜುನ ರಥದಲ್ಲಿ ಹೋಗುತ್ತಿರುವುದನ್ನು ಕಂಡ ಶಕುನಿ ನೋಡಿಬಿಟ್ಟ. ಇವನು ರುಕ್ಮಿಣಿ ರಥವನ್ನು ನಡೆಸ್ತಾ ಇದ್ದಾಳೆ ಅರ್ಜುನನ್ನು ಕುಂದಿರಿಸಿಕೊಂಡು. ಇದನ್ನು ಶಕುನಿ ನೋಡಿಬಿಟ್ಟ. ಅವನಿಗೆ ಒಂದೇಟಿಗೆ ಗೊತ್ತಾಗ್ಬಿಡುತ್ತೆ ಇದೇನು ಆಯ್ತಪ್ಪ ಅಂತಕ್ಕಂಥ. ಶ್ರೀಕೃಷ್ಣ ತಂತ್ರ ಇದು ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಅವನಿಗೆ. ವಿಷಯ ತಿಳಿಸಿದ ಬಲರಾಮನಿಗೆ, ಹಂಗೆ ಬೇಗ ಹೋಗಿ ಬಲರಾಮನಿಗೆ ವಿಷಯ ತಿಳಿಸ್ತಾನೆ. ಇಲ್ಲಿ ನೋಡಿದ್ರೆ ನೀವು ಮದುವೆ ರೆಡಿ ಮಾಡೋಕ್ಕಾಗ್ತೀರಿ ನನ್ನ ಅಳಿಯನಿಗೆ
ಸುಭದ್ರ ನೋಡಿದರೆ ಅರ್ಜುನನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ, ನೋಡ್ರಿ ಹೋಗಿಬಿಟ್ಲು ಅಂತಕ್ಕಂಥದ್ದನ್ನು ಬಲರಾಮನಿಗೆ ತಿಳಿಸ್ತಾನೆ. ಬಲರಾಮನಿಗೂ ಶಾಕ್ ಆಯಿತು, ಅವನಿಗೂ ಗೊತ್ತಿಲ್ಲ, ಏನು ವಿಷಯನೂ ಗೊತ್ತಿಲ್ಲ. ಹಸ್ತಿನಾಪುರಕ್ಕೆ ಅವಮಾನ ಮಾಡಿದ್ದಾಳೆ, ಹಾಗೇಕೆ ಮಾಡಿದಳು? ಇವನು ಶಕುನಿ ಹೇಳ್ತಾನೆ, ನಮ್ಮ ಇಡೀ ನೋಡ್ರಿ ಹಸ್ತಿನಾಪುರದ ನಮ್ಮ ಇಡೀ ರಾಜಮನೆತನ ಬಂದುಬಿಟ್ಟಿದ್ದೀವಿ, ನೀವು ವಾಗ್ದಾನ ಮಾಡಿರಿ ಮದುವೆ ಮಾಡಿಕೊಡ್ತೀವಿ ಅಂತಂದು. ಈಗ ನೋಡಿದರೆ ಬೇರೆ ಅರ್ಜುನನ ಜೊತೆಗೆ ಹೋಗ್ತಾ ಇದ್ದಾಳೆ ಆಕಿ. ನಮ್ಮ ಇಡೀ ಹಸ್ತಿನಾಪುರಕ್ಕೆ ಆಗಿರ್ತಕ್ಕಂಥ ಒಂದು ಅವಮಾನ ಇದು ಅಂತಕ್ಕಂಥದ್ದನ್ನು ಶಕುನಿ ಬಲರಾಮನಿಗೆ ಅವನಿಗೆ ಒಂದು ಸಿಟ್ಟು ಬರಲಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂದು ಆಕಿನ ವಾಪಸ್ ಕರ್ಕೊಂಬರಲಿ ಅನ್ನೋ ಉದ್ದೇಶ ಶಕುನಿದು. ಬಲರಾಮನಿಗೆ ಗೊತ್ತೇ ಇಲ್ಲ, ಹಾಗ್ಯಾಕೆ ಮಾಡಿದ್ಲ ಆಕೆ ಸುಭದ್ರ, ನನ್ನ ಮಾತೆಲ್ಲ ಕೇಳಿದ್ಲಲ್ಲ ಆಕಿ, ಹೂ ಅಂದಿದ್ಲಲ್ಲ, ಹಂಗ್ಯಾಕೆ ಮಾಡಿದ್ಲು ಅಂತಕ್ಕಂಥದ್ದು ಬಲರಾಮನಿಗೆ ಗೊತ್ತಾಗಲಿಲ್ಲ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಭೀಷ್ಮ ಎಲ್ಲರೂ ಕುಂತಿದ್ದಾರೆ. ಇಡೀ ರಾಜಪರಿವಾರನೇ ಬಂದುಬಿಟ್ಟದೆ, ವಿದುರ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಆಶ್ಚರ್ಯ, ಇದೇನಿದು ಹಿಂಗೆ ಆಗಿಬಿಡ್ತಲ್ಲ ಅಂತಕ್ಕಂಥದ್ದು. ಸುಭದ್ರಳೇ ಅರ್ಜುನನನ್ನು ಅಪಹರಣ ಮಾಡಿದ್ದಾಳೆ. ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಅಲ್ಲಿ ಶ್ರೀಕೃಷ್ಣ ಇರ್ತಾನೆ. ಇಲ್ಲ, ಅರ್ಜುನ ಅಪಹರಣ ಮಾಡಿಲ್ಲ, ಸುಭದ್ರಳೇ ಅಪಹರಣ ಮಾಡ್ಕೊಂಡು ಹೋಗಿದ್ದಾಳೆ. ಯಾಕಂದರೆ ಸುಭದ್ರಳಿಗೆ ಈ ವಿವಾಹ ಇಷ್ಟ ಇದ್ದಿಲ್ಲ. ದುರ್ಯೋಧನ ನಡುವೆ ವಿವಾಹ ಸುಭದ್ರಳಿಗೆ ಸಮ್ಮತಿ ಇದ್ದಿಲ್ಲ. ಹಂಗಾಗಿ ಅರ್ಜುನನ ಮೇಲೆ ಆಕೆಗೆ ಮನಸ್ಸಿತ್ತು. ಹಂಗಾಗಿ ಅರ್ಜುನನನ್ನು ಆಕೆ ಅಪಹರಣ ಮಾಡ್ಕೊಂಡು ಹೋಗಿದ್ದಾಳೆ. ಅರ್ಜುನ ಅಪಹರಣ ಮಾಡಿಲ್ಲ ಇದನ್ನು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇದು ಷಡ್ಯಂತ್ರ. ಭೀಷ್ಮರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಏನಿದು, ನಮ್ಮ ರಾಜಪರಿವಾರನೇ ಇಡೀ ಹಸ್ತಿನಾಪುರದ ರಾಜಪರಿವಾರ ನಾವು ಬಂದಿದ್ದೀವಿ, ನೀವು ಮಾತು ಕೊಟ್ಟಿದ್ದೀರಿ, ವಿವಾಹ ನಿಶ್ಚಯ ಮಾಡಿದಿರಿ. ವಿವಾಹ ನಿಶ್ಚಯ ಅಂದರೆ ಒಂದು ಒಪ್ಪಂದ, ಕರಾರಿದ್ದಂಗೆ. ಅದನ್ನು ಮುರಿದು ಹೆಂಗೆ ಓದಲಿಕ್ಕೆ? ಇದು ಷಡ್ಯಂತ್ರ. ಅಂದರೆ ಮೊದಲೇ ನೀವು ಪ್ಲ್ಯಾನ್ ಮಾಡಿದ್ದೀರಿ, ಪ್ರೀ ಪ್ಲ್ಯಾನ್ ಅಂತ ಕರಿತೀವಲ್ಲ ನಾವು. ಮೊದಲೇ ಪ್ಲ್ಯಾನ್ ಮಾಡಿದ್ದೀರಿ ನೀವು, ನಮ್ಮನ್ನು ಅವಮಾನ ಮಾಡಬೇಕಂತಂದೇ ಮಾಡಿದ್ದೀರಿ. ಭೀಷ್ಮರು ಎಲ್ಲರ ಮೇಲೆ ಜೋರು ಮಾತಾಡ್ತಿದ್ದಾರೆ ಅವರು. ಇದು ಪೂರ್ವಯೋಜಿತ. ನೀವೆಲ್ಲ ಮೊದಲೇ ಈ ರೀತಿ ಮಾಡಿ ನಮಗೆ ಅವಮಾನ ಮಾಡಿದಿರಿ ನೀವು. ಷಡ್ಯಂತ್ರ ಅಂದರೆ 6 ತಿಂಗಳ ಸಂಚಂತೆ. ಅಂದರೆ ಯಾರಿಗೋ ಒಬ್ರಿಗೆ ಕೆಟ್ಟದ್ದು ಮಾಡ್ಬೇಕಂತಂದು 6 ತಿಂಗಳಿಂದ ಮಸಲತ್ತು ಮಾಡ್ತಾರಂತಾರಲ್ಲ, ಮಸಲತ್ತು. ಅವನಿಗೆ ಏನು ಮಾಡೋಕ್ಕಂತಂದು 6 ತಿಂಗಳಿಂದ ರೆಡಿ ಮಾಡ್ಕೊಂಡಿರ್ತಾರಂತ. ಹಂಗೆ ಮಾಡಿರಿ ನಮಗೆ ನೀವು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಮೊದಲು ನೀವು ನಮಗೆ ವಾಗ್ದಾನ ಮಾಡಿರಿ, ಮಾತುಕತೆ ಆಗಿದೆ, ಎಲ್ಲ ಆಗಿದೆ, ವಿವಾಹ ನಿಶ್ಚಯ ಆಗಿದೆ. ಈಗ ನೋಡಿದರೆ ಸುಭದ್ರ ಅರ್ಜುನ ಜೊತೆಗೆ ಹೋಗಿದ್ದಾಳೆ. ಇದು ನೀವು ನಮಗೆ ಬೇಕಂತ ಅವಮಾನ ಮಾಡಿದಿರಿ ಅಂತಕ್ಕಂಥದ್ದನ್ನು ಭೀಷ್ಮರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ವಾಗ್ದಾನವೇ ವಿವಾಹವಾದರೆ ಸಪ್ತಪದಿ ಮಾಂಗಲ್ಯ ಧಾರಣೆ ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾನೆ. ಶ್ರೀಕೃಷ್ಣನಲ್ಲಿ ಎಲ್ಲದಕ್ಕೂ ಉತ್ತರ ಇರ್ತದೆ. ಸರಿ, ವಾಗ್ದಾನನ ಈಗ ಅವತ್ತು ಮಾತುಕತೆನೇ ಬೇರೆ, ವಿವಾಹನೇ ಬೇರೆ. ಅವತ್ತು ವಾಗ್ದಾನನೇ ವಿವಾಹ ಅಂದರೆ ಸಪ್ತಪದಿ ಯಾಕೆ ಬೇಕು, ಮಾಂಗಲ್ಯ ಧಾರಣೆ ಯಾಕೆ ಬೇಕು? ಈಗ ಅದಕ್ಕೆ ವಿವಾಹ ಅಂತ ಸಪ್ರೇಟ್ ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪ್ರಶ್ನೆ ಮಾಡ್ತಾರೆ. ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿ ಧೃತರಾಷ್ಟ್ರ ಹೇಳ್ತಾನೆ ನೋಡ್ರಿ, ಇವರು ದ್ವಾರಕೆ ನಮಗೆ ಅವಮಾನ ಮಾಡಿತು, ಹಂಗಾಗಿ ದ್ವಾರಕೆ ಮೇಲೆ ಆಕ್ರಮಣ ಮಾಡಿರಿ, ಇವ್ರ ರಾಜ್ಯದ ಮೇಲೆ ಆಕ್ರಮಣ ಮಾಡಿರಿ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಭಾಳ ಸಿಟ್ಟಿನಿಂದ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಭಾಳ ಸಮಾಧಾನವಾಗಿ ಹೇಳ್ತಾನೆ ನೋಡ್ರಿ, ಕನ್ಯಾದಾನದಲ್ಲಿ ಕನ್ಯೆಯ ನಿರ್ಣಯವೇ ಅಂತಿಮ. ನಾವು ಯಾವುದೇ ಮದುವೆ ಮಾಡಿಕೊಡ್ತೀವಿ ಅಂತಂದರೆ ಕನ್ಯಾದಾನದಲ್ಲಿ ಆ ಒಂದು ಕನ್ಯೆ ಏನು ನಿರ್ಧಾರ ಮಾಡ್ತಾಳಲ್ಲ, ಆಕೆಯ ನಿರ್ಧಾರನೇ ಅಂತಿಮ. ಅದಕ್ಕೆ ವಿರೋಧ ಹೋಗೋಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಸುಭದ್ರಳಿಗೆ ಇಷ್ಟ ಇಲ್ಲ ದುರ್ಯೋಧನನ ಮದುವೆ ಆಗೋದಕ್ಕೆ, ನಾವೇನು ಮಾಡೋಕ್ಕಾಗುತ್ತೆ? ಆಕೆಯ ನಿರ್ಧಾರದ ಪ್ರಕಾರ ಆಕೆ ಹೋಗಿದ್ದಾಳೆ, ಇದರಲ್ಲಿ ನಮ್ಮ ನಿರ್ಧಾರ ಏನಿಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇವರು ಸುಭದ್ರೆ ಏನು ಅರ್ಜುನನನ್ನು ರಥದಲ್ಲಿ ಕೂಡಿಸ್ಕೊಂಡು ಹೊರಗಡೆ ಬಂದಲ್ಲ, ಒಂದು ವನದಲ್ಲಿ ಬಂದರು, ಒಂದು ಕಾಡಿಗೆ ಬಂದರು. ದ್ವಾರಕೆ ಬಿಟ್ಟು ಸುಮಾರು ದೂರ ಬಂದು ಒಂದು ಕಾಡಿನಲ್ಲಿ ಬಂದರು. ಆವಾಗ ಅರ್ಜುನ ಹೇಳ್ತಾನೆ, ಮತ್ತು ಇಲ್ಲೇ ವಿವಾಹ ಆಗಿಬಿಡೋರೇನಂತ ಹೇಳ್ತಾನೆ ಅವನು. ಮತ್ತು ಇಲ್ಲೇ ಆದರೆ ಯಾರಿಲ್ಲ, ನಮ್ಮನ್ನು ಅಡ್ಡಿಪಡಿಸೋರು, ವಿವಾಹವಾಗಿ ನಂತರ ದ್ವಾರಕೆಗೆ ಹೋದರೆ ಸುಮ್ಮನಿರ್ತಾರೆ ಅಂತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾಳೆ ಸುಭದ್ರ, ಇಲ್ಲ ನಾನು ವನದಲ್ಲಿ ವಿವಾಹವಾಗಲ್ಲ, ಹಂಗೆ ಎಲ್ಲರಿಗೆ ಎದುರಿ ನಾನು ಎಲ್ಲೋ ಕಾಡಿನಲ್ಲಿ ಮದುವೆ ಆಗಲ್ಲ, ನಾನು ದ್ವಾರಕೆಯಲ್ಲೇ ವಿವಾಹ ಆಗ್ತೀನಿ ಅಂತ ಹೇಳ್ತಾಳೆ ಆಕೆ. ನಾನು ದ್ವಾರಕೆಯಲ್ಲಿ ವಿವಾಹ ಆಗ್ತೀನಿ, ವಾಪಸ್ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ.
ಆವಾಗ ಇವ್ರು ಕೌರವರಿಗೆ ಏನು ಮಾಡೋಕ್ಕೆ ತೋಚ್ತಾ ಇಲ್ಲ. ಇನ್ನೇನು ಮಾಡಬೇಕು, ನಾವು ವಾಪಸ್ ಹೋಗೋದು ಒಂದೇ ದಾರಿ ಉಳಿತು ಅವರಿಗೆ. ಯಾಕಂದ್ರೆ ಅವ್ರಿಗೆ ಯಾರ ಮಾತು ಸಹ ಏನು ಮಾಡೋಕ್ಕಂತಕ್ಕಂಥದ್ದು ಗೊತ್ತಾಗಲಿಲ್ಲ. ದ್ವಾರಕೆಯಿಂದ ಹೊರಡಲನುವಾದ ಕೌರವರು. ನವವಧುವಿನ ಸ್ವಾಗತ ಅಧಿಕಾರ ಕೇವಲ ಮಹಾರಾಜ ರಾಣಿಯರಿಗಿರುತ್ತದೆ ಕುಂತಿ ಹೇಳ್ತಾಳೆ ನೋಡ್ರಿ. ಈಗ ಈ ಮದುವೆ ಅಂತೂ ಮುರಿದು ಬಿತ್ತು. ದುರ್ಯೋಧನ ಮತ್ತು ಸುಭದ್ರೆ ವಿವಾಹ ಮುರಿದು ಬಿತ್ತು. ಅಂದರೆ ಸುಭದ್ರೆಗೆ ಇಷ್ಟ ಇದ್ದಿಲ್ಲ. ಈಗ ಸುಭದ್ರೆ ಅರ್ಜುನ ಮದುವೆ ಆಗ್ತಾರೆ ಅವರಿಬ್ಬರು. ಮದುವೆ ಆದಮೇಲೆ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದರೆ ಮಹಾರಾಜ ಮತ್ತು ಮಹಾರಾಣಿಗೆ ಮಾತ್ರ. ಇಲ್ಲಿ ಮಹಾರಾಜ ಮಹಾರಾಣಿ ಯಾರು ಅಂತಂದರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ. ಇವರು ಸ್ವಾಗತ ಮಾಡಲೇಬೇಕು. ಯಾಕಂದರೆ ಈಗಲೂ ಸಹ ಪಾಂಡವರು ಹಸ್ತಿನಾಪುರಕ್ಕೆ ಸೇರಿರ್ತಕ್ಕಂಥವ್ರೆ. ಈಗಲೂ ಸಹ ಹಸ್ತಿನಾಪುರಕ್ಕೆ ಸೇರಿರ್ತಕ್ಕಂಥವ್ರೆ ಅವರು. ಅವರನ್ನು ಸ್ವಾಗತ ಮಾಡಲೇಬೇಕು. ಮಹಾರಾಜ ಮತ್ತು ಮಹಾರಾಣಿಯವರು ಸ್ವಾಗತ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ ನೋಡ್ರಿ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಹಸ್ತಿನಾಪುರ ಸ್ವಾಗತ ಮಾಡದಿದ್ದರೆ ಇಂದ್ರಪ್ರಸ್ಥವನ್ನು ಸ್ವತಂತ್ರ ಎಂದು ಒಪ್ಪಿಕೊಂಡಂತಾಗುತ್ತದೆ. ಈಗ ನೀವೇನಾದರೂ ಸ್ವಾಗತ ಅಂತಂದರೆ ಒಪ್ಪಿಕೊಳ್ಳಲಿಲ್ಲದ್ರೆ, ಸುಭದ್ರ ಮತ್ತು ಅರ್ಜುನನ ವಿವಾಹವನ್ನು ನೀವು ಒಪ್ಪಿಕೊಳ್ಳೋದಾ ಇದ್ದರೆ ಇಂದ್ರಪ್ರಸ್ಥ ಸ್ವತಂತ್ರ ಆದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಆವಾಗ ಅವ್ರ ಪಾಡಿಗೆ ಅವ್ರು ಇಂದ್ರಪ್ರಸ್ಥಕ್ಕೆ ಹೋಗ್ತಾರೆ, ಅವ್ರು ಸ್ವತಂತ್ರ ರಾಜರಾಗ್ತಾರೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಈಗ ಧೃತರಾಷ್ಟ್ರ ಇವರಿಗೆ ಕೌರವರಿಗೆ ಏನು ಮಾಡಲಿಕ್ಕೂ ಅವರು ಗೊಂದಲ ಪರಿಸ್ಥಿತಿ ಏರ್ಪಟ್ಬಿಡ್ತು ಅವರಿಗೆ, ಈ ಕಡೆಗೆ ಅಂತಕ್ಕಂಥದ್ದು. ಅನಿವಾರ್ಯವಾಗಿ ಸುಭದ್ರ ಮತ್ತು ಅರ್ಜುನನ ವಿವಾಹವನ್ನು ಒಪ್ಪಿಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಭೀಷ್ಮರಿಗೂ ಎಲ್ಲರಿಗೂ ಸಹ. ಆ ಒಂದು ತಂತ್ರವನ್ನು ಶ್ರೀಕೃಷ್ಣ ಹೇಳಿದ. ನೀವೇನಾದರೂ ಒಪ್ಪಿಕೊಳ್ಳಲಿಲ್ಲದ್ರೆ ಇಂದ್ರಪ್ರಸ್ಥ ಸ್ವತಂತ್ರ ಅಂತ ನೀವು ಒಪ್ಪಿಕೊಂಡಂಗಾಕತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆವಾಗ ಅವರನ್ನು ಸ್ವಾಗತಿಸಲು ಮುಂದಾದ ಹಸ್ತಿನಾಪುರ ಆಯಿತು, ಅವ್ರನ್ನ ಒಪ್ಪಿಕೊಳ್ತೀವಿ ಅಂತಕ್ಕಂಥದ್ದನ್ನು ಅವಾಗೆಲ್ಲರೂ ಹೇಳ್ತಾರೆ. ಕುಂತಿ ಆಶೀರ್ವಾದ ಮಾಡ್ತಾಳೆ ಎಲ್ಲರಿಗೂ. ಪ್ರತಿ ಸಂಘರ್ಷಗಳಿಂದ ಪುತ್ರರು ಹೆಚ್ಚು ತೇಜಸ್ವಿಗಳಾಗುತ್ತಾರೆ ಕುಂತಿ ಹೇಳ್ತಾಳೆ ನೋಡ್ರಿ. ನನ್ನ ಮಕ್ಕಳು ಅನೇಕ ಕಷ್ಟಗಳನ್ನು ಅನುಭವಿಸ್ಕೊಳ್ತಾ ಬಂದರು. ಮೊದಲಿಂದ ಅನೇಕ ಕಷ್ಟಗಳು ಹಾಗೆ ನೆನೆಸ್ಕೊಳ್ತಾಳೆ, ಒಂದೊಂದೇ ಕಷ್ಟಗಳನ್ನು, ಕೌರವರು ಕೊಟ್ಟಿರ್ತಕ್ಕಂಥ ಕಷ್ಟಗಳನ್ನು. ಹಾಗೆ ಪ್ರತಿ ಕಷ್ಟವನ್ನು ಗೆದ್ದ ಮೇಲೆ ಪ್ರತಿ ಸರಿನೂ ನನ್ನ ಮಕ್ಕಳು ಹೆಚ್ಚು ಹೆಚ್ಚು ತೇಜಸ್ವಿಗಳಾಗ್ತಾರೆ, ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗಿ ಬೆಳೀತಾರೆ. ಅಂದರೆ ಯಾವುದೇ ವ್ಯಕ್ತಿ ನಾವು ಜೀವನದಲ್ಲಿ ನೋಡ್ತೀವಿ, ಅನುಭವಿಸ್ತೀವಿ, ಕಷ್ಟದಿಂದ ಯಾರು ಮೇಲೆ ಬರ್ತಾರೋ ಅವರಲ್ಲಿರ್ತಕ್ಕಂಥ ಒಂದು ಆತ್ಮಬಲ, ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ, ಅದು ಎಲ್ಲರಿಗೂ ಬರಲ್ಲ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಆರಾಮಾಗಿ ಮನೆಗೆ ಸುಖವಾಗಿ ಜೀವನ ಮಾಡಿರ್ತಕ್ಕಂಥವ್ರಿಗೆ ಅಂಥ ಆತ್ಮವಿಶ್ವಾಸ ಬರಲ್ಲ. ಒಂದು ಕೆಳಮಟ್ಟದಿಂದ ಜೀವನ ಮಾಡಿ ಒಂದು ಆತ್ಮವಿಶ್ವಾಸದಿಂದ ಆ ಕಷ್ಟವನ್ನು ಗೆದ್ದು ಮೇಲೆ ಬರ್ತಾರಲ್ಲ, ಅವ್ರಿಗಿರ್ತಕ್ಕಂಥ ಆತ್ಮವಿಶ್ವಾಸನೇ ಬೇರೆ, ಅವರ ತೇಜಸ್ಸೇ ಬೇರೆ ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ. ನಾವು ಸ್ವತಂತ್ರರಾಗುತ್ತೇವೆ, ಅರ್ಜುನ ಹೇಳ್ತಾನೆ, ಮುಂದೆ ನಾವು ಸ್ವತಂತ್ರ ರಾಜರಾಗ್ತೀವಿ, ನಿನ್ನನ್ನು ಆದಷ್ಟು ಬೇಗ ನಮ್ಮ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು, ಈಗಲೂ ಸಹ ಇಂದ್ರಪ್ರಸ್ಥಕ್ಕಾಗಿ ಕುಂತಿ ಹೋಗಿಲ್ಲ, ನಾನು ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಇತ್ತ ಇಂದ್ರಪ್ರಸ್ಥದಲ್ಲಿ ದ್ರೌಪದಿಗೆ ಈ ವಿಚಾರ ಏನೂ ಗೊತ್ತಿಲ್ಲ. ಅರ್ಜುನ ಹೋದ ಮೇಲೆ ಅದೇ ರೀತಿ ಸನ್ಯಾಸಿ ಜೀವನ ನಡೆಸುತ್ತಿರುವ ದ್ರೌಪದಿ, ಆಕೆ ಆ ಒಂದು ಇಂದ್ರಪ್ರಸ್ಥದಲ್ಲಿದ್ದರೂ ಸಹ ಅರ್ಜುನ ಯಾವ ರೀತಿ ನಾರುಮಡಿ ಉಟ್ಕೊಂಡು ಹೋಗಿದ್ದಾನೋ ಅದೇ ರೀತಿ ಆಕೆ ಸಹ 1 ವರ್ಷಗಳ ಕಾಲ ಇಂದ್ರಪ್ರಸ್ಥದಲ್ಲಿ ನಾರುಮಡಿ ಉಟ್ಕೊಂಡು ಸನ್ಯಾಸಿನಿ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾಳೆ. ಅವನು ಅರ್ಜುನ ವಾಪಸ್ ಬರೋವರೆಗೂ ಸಹ ನಾನು ಇದೇ ರೀತಿ ಇರ್ತೀನಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಅದೇ ರೀತಿ ಜೀವನವನ್ನು ಇಂದ್ರಪ್ರಸ್ಥದಲ್ಲಿ ನಡೆಸ್ತಾ ಇದ್ಲು ದ್ರೌಪದಿ. ಇತ್ತ ದ್ವಾರಕೆಯಲ್ಲಿ ಅಧಿಕೃತವಾಗಿ ವಿವಾಹವನ್ನು ಮಾಡಿಕೊಡ್ತಾರೆ. ಸುಭದ್ರೆಗೂ ಮತ್ತು ಅರ್ಜುನನಿಗೂ ವಿವಾಹವನ್ನು ಮಾಡಿಕೊಡ್ತಾರೆ. ವಿವಾಹ ಸಂಪನ್ನ ಆಗ್ತತೆ, ಮುಗಿತತೆ. ಅದು ಕೌರವರ ಸಮ್ಮುಖದಲ್ಲೇ ವಿವಾಹ ಆಗ್ತದೆ. ಎಲ್ಲರೇನು ಇವರೆಲ್ಲ ಹಸ್ತಿನಾಪುರದ ರಾಜಮನೆತನದ ಎಲ್ಲರೂ ಬಂದಿದ್ರಲ್ಲ, ಇವರೆಲ್ಲರ ಸಮ್ಮುಖದಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಭೀಷ್ಮಾಚಾರ್ಯರು ಇವರೆಲ್ಲರ ಸಮ್ಮುಖದಲ್ಲೇ ವಿವಾಹ ನೆರವೇರ್ತದೆ. ಇವರೆಲ್ಲರನ್ನ ಸ್ವಾಗತಿಸಿದ ಧೃತರಾಷ್ಟ್ರ ಇಂದ್ರಪ್ರಸ್ಥಕ್ಕೆ ಹೋಗಿ, ಆಯಿತು ನಿಮ್ಮನ್ನು ನಾನು ಒಪ್ಕೊಂಡು ಬಿಟ್ಟಿದ್ದೀನಿ. ಧೃತರಾಷ್ಟ್ರನೇ ಹೇಳ್ತಾನೆ, ಹಸ್ತಿನಾಪುರದ ಮಹಾರಾಜ ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ, ಆಯಿತು ನೀವೇನು ಮಾಡಿರಿ, ಹಸ್ತಿನಾಪುರಕ್ಕೆ ಏನು ಬರಬೇಡ್ರಿ, ನೀವು ಸೀದಾ ಇಂದ್ರಪ್ರಸ್ಥಕ್ಕೆ ಹೋಗ್ರಿ ಅಂತಕ್ಕಂಥ ಒಂದು ಅನುಮತಿಯನ್ನು ಕೊಡ್ತಾನೆ ಧೃತರಾಷ್ಟ್ರ. ಇವರು ಎಲ್ಲರ ಆಶೀರ್ವಾದವನ್ನು ಪಡಿತಾರೆ. ಎಲ್ಲರ ಆಶೀರ್ವಾದವನ್ನು ಪಡೆದು ಆವಾಗ ಭೀಷ್ಮನಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾರೆ.
ಭೀಷ್ಮಾಚಾರ್ಯರಿಗೆ, ಸುಭದ್ರ ಮತ್ತು ಅರ್ಜುನ ನನ್ನ ಚರಣ ಸ್ಪರ್ಶ ಮಾಡಬೇಡ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ನನ್ನ ಪಾದಕ್ಕೆ ನಮಸ್ಕಾರ ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆವಾಗ ಪರಿವರ್ತನೆಯ ಪಾಠ ಹೇಳಿದ ಶ್ರೀಕೃಷ್ಣ. ಭೀಷ್ಮಾಚಾರ್ಯರು ಸಹ ಆ ಒಂದು ಪರಿವರ್ತನೆ ಜಗದ ನಿಯಮ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಪರಿವರ್ತನೆಯ ಪಾಠವನ್ನು ಶ್ರೀಕೃಷ್ಣ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ. ಅವಾಗ ಅವರಿಗೆ ಜ್ಞಾನೋದಯ ಕತೆ. ಅವಾಗ ಅವರು ನಮಸ್ಕಾರ ಮಾಡಿಸ್ಕೊಳ್ತಾರೆ. ಯಾಕಂತಂದರೆ ಜೀವನ ಅಂದರೆ ಹಿಂಗೆ ಇರಲ್ಲ, ಬದಲಾವಣೆಗೆ ಒಪ್ಪಿಕೊಳ್ಬೇಕು ನಾವು. ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ. ಆ ಜಗದ ನಿಯಮಕ್ಕೆ ನಾವು ಅನುಸಾರವಾಗಿ ಈ ಒಂದು ಭೂಮಿಯ ಮೇಲೆ ಇರಬೇಕು ಅಂತಕ್ಕಂಥದ್ದನ್ನು ಎಲ್ಲ ಪಾಠ ಮಾಡಿದಂಗೆ ಆ ಒಂದು ಭೀಷ್ಮಾಚಾರ್ಯರಿಗೆ ಹೇಳಿದಾಗ ಅವರಿಗೆ ಜ್ಞಾನೋದಯ ಆಗ್ತೈತಿ. ಅವರು ಅವಾಗ ಇವರ ವಿವಾಹವನ್ನು ಒಪ್ಕೊಳ್ತಾರೆ. ಅವರು ಸಹ ಒಪ್ಕೊಳ್ತಾರೆ. ನೀವು ಸುಖವಾಗಿರ್ರಿ ಮುಂದೆ ಇಂದ್ರಪ್ರಸ್ಥದಲ್ಲಿ ಅಂತಕ್ಕಂಥದ್ದನ್ನು ಹರಸಿ ಅವರನ್ನು ಬೀಳ್ಕೊಡ್ತಾರೆ. ಇಷ್ಟು ವಿಚಾರಗಳನ್ನು ಇಲ್ಲಿಗೆ ಮುಗಿಸೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಒಂದು ಮಹಾಭಾರತ ಕಥಾಸಾರ ಭಾಗ 23 ಇಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ TSF ಕಲ್ಲಾಡ್ಸ್ನ ಸರ್ವ ಸದಸ್ಯರಿಗೂ, ಈ ಒಂದು ವಿಚಾರಗಳನ್ನು ಇಷ್ಟು ಹೊತ್ತು ಸಾವಧಾನದಿಂದ ಕೇಳಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಇಷ್ಟು ವಿಚಾರಗಳನ್ನು ವಿರಾಮ ಕೊಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಸಹ ತುಂಬ ಹೃದಯದ ನಮಸ್ಕಾರಗಳು.